ಇದೀಗ 5ನೇ ಪಂದ್ಯಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ತಡವಾಗಿ ಟಿವಿಯನ್ನು ಆನ್ ಮಾಡಿರ್ತಕ್ಕಂಥ ಪ್ರೇಕ್ಷಕರ ಗಮನಕ್ಕೆ ಗಂಗಾ ವಾರಿಯರ್ಸ್ ತಂಡ 14ನೇ ಚಿಮುಕಿಯಲ್ಲಿ ಜಯವನ್ನು ಗಳಿಸಿ ಅವರ ಆದ್ಯತೆ ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ರಾಷ್ಟ್ರಕೂಟ ಪ್ಯಾಂಥರ್ಸ್ ಈಗಾಗಲೇ ಮೈದಾನದೊಳಗೆ ತಮ್ಮ ಪೊಸಿಷನ್ ಅನ್ನ ಅವರು ಆಕ್ಯುಪೈ ಮಾಡಿಕೊಂಡಿದ್ದಾರೆ. ಈ ಒಂದು ಪಂದ್ಯ ರಾಷ್ಟ್ರಕೂಟ ಪ್ಯಾಂಥರ್ಸ್ಗೆ ಯಾವುದೇ ರೀತಿಯ ಗೊಂದಲ ಇಲ್ಲ, ಸಮಸ್ಯೆ ಇಲ್ಲ. ಕಾರಣ ಅವರ ಮೊದಲನೇ ಪಂದ್ಯದಲ್ಲಿ ಜಯವನ್ನು ಗಳಿಸಿದರೆ ಯಾವ ಸಮಸ್ಯೆ ಇಲ್ಲದೆ ಅವರು ನಿರಾತಂಕವಾಗಿ ಆಡುವಂಥ ಪ್ರಯತ್ನಕ್ಕೆ ಈಗಾಗಲೇ ಬಂದು ಮೈದಾನದಲ್ಲಿ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಹಾಗೆ ಗಂಗಾ ವಾರಿಯರ್ಸ್ ತಂಡದ ಆರಂಭಿಕ ಆಟಗಾರರು ಕೂಡ ಅಂಕಣದ ಮಧ್ಯೆ ಸಜ್ಜಾಗಿದ್ದಾರೆ. ನಿಹಾಲ್ ತಂಡದ ನಾಯಕ, ಇವತ್ತಿನ 4ನೇ ಚಿಮುಕಿಯಲ್ಲಿ ಪಾತ್ರವನ್ನು ವಹಿಸಿದಂಥ ನಿಹಾಲ್ ಮತ್ತು ಕಿರಣ್. ನಿಹಾಲ್ ಉಲಾಲ್ ಗಂಗಾ ವಾರಿಯರ್ಸ್ ತಂಡದ ಆರಂಭಿಕ ಆಟಗಾರ, ಹಾಗೆ ಕಿರಣ್ ಇಬ್ಬರು ಕೂಡ ಈ ಒಂದು ಪಂದ್ಯದಲ್ಲಿ ಬಹುಶಃ ನಿಹಾಲ್ ಅವರ ಮಾತನ್ನ ಕೇಳ್ತಾ ಇದ್ವಿ. ಶ್ರೀನಾಥ್ ಅವರೇ, ನಾವು ಒಂದು ಉತ್ತಮವಾದಂಥ ಸ್ಟ್ರಾಟಜಿಯನ್ನು ಡೆವಲಪ್ ಮಾಡಿದ್ದೀವಿ. ಈ ಒಂದು ಪಂದ್ಯದಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯತೆ ಇದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಹೆಸರು ತಂದುಕೊಡ್ಲೇಬೇಕಾಗಿದೆ. ಹಾಗೆ KCCನಲ್ಲಿ ನಮ್ಮ ಒಂದು ಪಯಣವನ್ನು ಮುಂದುವರಿಸಬೇಕಾಗಿದೆ ಅನ್ನೋದನ್ನು ಖಾತ್ರಿಪಡಿಸಿದ್ದಾರೆ. ರಾಜೀವ್ ಅವರು ಕೂಡ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ದೇವಯ್ಯ ಅವರ ಜೊತೆಯಲ್ಲಿ ಆರಂಭಿಕ ದಾಳಿಯನ್ನು ಮಾಡೋದಕ್ಕೆ ಸಜ್ಜಾಗಿದ್ದಾರೆ ದೇವಯ್ಯ. ಈಗ ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕೋ ಕಾಮೆಂಟೇಟರ್ ಶ್ರೀ ಕೆ ಶ್ರೀನಾಥ್. ಬನ್ನಿ ಸರ್. ಧನ್ಯವಾದ ಗಣೇಶ್. ಕರೆಕ್ಟಾಗಿ ಹೇಳಿದ್ರಿ. ಪ್ರೆಷರ್ ಒಂದು ಟೀಮ್ ಮೇಲಿಲ್ಲ ಆಲ್ರೆಡಿ, ಬಿಕಾಸ್ ಅವರ ಖಾತೆಯಲ್ಲಿ ಒಂದು 2 ಪಾಯಿಂಟ್ ಆಲ್ರೆಡಿ ಇದೆ. ಒಂದು ಮ್ಯಾಚ್ ಗೆದ್ದಿದ್ದಾರೆ ಅವರು. ಹಾಗಾಗಿ ನೀವು ನಿಹಾಲ್ ಉಲಾಲ್ ಟಾಸಲ್ಲಿ ಹೇಳಿದಂಗೆ ಸ್ಟ್ರಾಟಜಿ ಬಗ್ಗೆ ಹೇಳಿದ್ರಿ. ಸ್ಟ್ರಾಟಜಿ ಅನ್ನೋದೇ ಇಲ್ಲ, ವೆರಿ ಸಿಂಪಲ್. ಅವ್ರು ಮ್ಯಾಚ್ ಗೆಲ್ಲೇಬೇಕು, ಒಳ್ಳೆ ನೆಟ್ ರನ್ ರೇಟಲ್ಲಿ ಗೆಲ್ಲೇಬೇಕು. ಈ ಒಂದು ಟೂರ್ನಮೆಂಟಲ್ಲಿನ ಅವ್ರು ಇರಬೇಕು, ಫೈನಲ್ಸ್ ತನಕ ಹೋಗಬೇಕು ಅಂದರೆ. ಸೊ ಹಾಗಾಗಿ ಇವತ್ತು ಒಂದು ಅವ್ರನ್ನ ನಾಯಕತ್ವ ವಹಿಸಿರೋದ್ರಿಂದ ಅವ್ರ ಮೇಲೆ ಸ್ವಲ್ಪ ಪ್ರೆಷರ್ ಕೂಡ ಇರ್ಬೋದು. ಸೊ ಹಾಗಾಗಿ ಅವರು ಕೂಡ ನಮ್ಮ KSCA ಜೂನಿಯರ್ ಲೆವೆಲಲ್ಲಿ ಸ್ಟೇಟ್ ಕ್ರಿಕೆಟಲ್ಲಿ ಭಾಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂಥ ಒಂದು ಪ್ಲೇಯರ್. ಇತ್ತೀಚೆಗೆ ಅವರು ಬಂದು KPL ಅಲ್ಲಿ ಆಡಿದವರು. ಸೊ ನಾವು ನಡುವರಂದು ಇವತ್ತಿನ ಮ್ಯಾಚ್ ನಡುವರನ್ನು ನೋಡ್ತಾ ಇದ್ದೀವಿ. ಅರುಣ್ ವಿಜಯ್ ಮತ್ತು ಮನು ಪಾಷಾ ಪ್ರೊಸೀಡಿಂಗ್ಸ್ನ ಶುರು ಮಾಡೋಕ್ಕೆ ಈ KCC ಕಪ್ ಸೀಸನ್ 2 2ನೇ ದಿನದ ಮೊದಲನೇ ಪಂದ್ಯ. ದೇವಯ್ಯ ರೈಟ್ ಆರ್ಮ್ ಫಾಸ್ಟ್ ಬೌಲರ್ ಬೆಮೆಲೆಂಡಿಂದ ಈ ದಿನ ಚಾಲನೆ ಮಾಡ್ತಾ ಇದ್ದಾರೆ. ದೇವಯ್ಯ ಉಲಾಲ್ ಅವರಿಗೆ ಉತ್ತಮವಾದಂಥ ಹೊಡೆತ, ಪ್ರಾರಂಭದಲ್ಲಿ ಅತ್ಯುತ್ತಮವಾದಂಥ ಹೊಡೆತ. ಥರ್ಡ್ ಮ್ಯಾನ್ ವಿಭಾಗದಲ್ಲಿ 4 ಓಟವನ್ನು ಗಳಿಸ್ಕೊಂಡಿದ್ದಾರೆ. ಇದಕ್ಕಿನ್ನ ಒಂದು ಭರ್ಜರಿಯಾದ ಒಂದು ಸ್ಟಾರ್ಟ್ 2ನೇ ದಿನಕ್ಕೆ. ಒಂದು ಶಿಮಿ, ಫ್ರೀಯಿಂಗ್ ಹಿಸ್ ಹ್ಯಾಂಡ್ಸ್ ವಿಟ್ ಇದ್ದಿದ್ದರಿಂದ ಪವರ್ ಪ್ಲೇ ಎಲ್ಲ 2 ಫೀಲ್ಡ್ ರಾಚೆ ಇರೋದ್ರಿಂದ ಲೈಸೆನ್ಸ್ ಟು ಕಿಲ್ ಅನ್ನೋ ಥರ ಪಾಯಿಂಟಲ್ಲಿ ಸ್ಲ್ಯಾಶ್ ಮಾಡಿ ಒಂದು ಬೌಂಡ್ರಿಯಿಂದ ಶುರು ಮಾಡಿದ್ದಾರೆ ಅವ್ರ ಇನ್ನಿಂಗ್ಸ್ನ. ಇಟ್ ಈಸ್ ಒಗಾರಾ 4. ಮಾಡು ಇಲ್ಲವೇ ಮಡಿ ಕನ್ನಡದ ಒಂದು ಪದ. ಒಗಾರಾ 4 ಆದಮೇಲೆ ಯಾವ ರೀತಿ ದೇವಯ್ಯ ಅವರ ಚೆಂಡನ್ನು ಎದುರಿಸ್ತಾರೆ ನಿಹಾಲ್, ಕಾದು ನೋಡೋಣ. ಮತ್ತೊಮ್ಮೆ ಯಾವುದೇ ಸಂಪರ್ಕ ಸಾಧ್ಯವಾಗಿಲ್ಲ. 2 ಓವರ್ ಪವರ್ ಪ್ಲೇ ಇದೆ. 2 ಆಟಗಾರ ಮಾತ್ರ ಹೊರಗಡೆ ಇರ್ತಾರೆ, ಇನ್ನರ್ ಸರ್ಕಲಿಂದ ಹೊರಗಡೆ ಇರ್ತಾರೆ. ಈ ಒಂದು ಅದ್ಭುತವಾದ ಅವಕಾಶವನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಬೇಕಾದ್ರೆ ಆರಂಭಿಕದ ಈ ಆಟಗಾರ ನಿಹಾಲ್ ಉಲಾಲ್ ಬೇಸಿಕಲಿ ನೋಡಿದ್ರೆ ಅವರೊಂದು ಅಗ್ರೆಸಿವ್ ಬ್ಯಾಟ್ಸ್ಮನ್ನು. ಬಟ್ ಆದರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಕೂಡ ಭಾಳಷ್ಟಿದೆ. ಯಾಕಂದರೆ ಇವ್ರ ಟೀಮ್ ಇಂಟರ್ನ್ಯಾಷನಲ್ ಪ್ಲೇಯರ್ ನೋಡಿದ್ರೆ ಅವೈಶ್ ನಿನ್ನೆ ಆ ಥರ ಒಂದು ಫಾರ್ಮಲ್ಲಿ ಕಂಡು ಬರಲಿಲ್ಲ. ಸೊ ಹಾಗಾಗಿ ಇವತ್ತು ಇವರು ಓಪನಿಂಗ್ ಬಂದಿದ್ದಾರೆ. ತುಂಬ ಟ್ರೈ ಮಾಡಿದೆ. ಅವರು ಒಂದು ಬೇಸಿಕ್ ಟಾರ್ಗೆಟ್ ಇಟ್ಕೊಬೇಕು 2 ಓವರ್ಗೆ ಒಂದು 25-30 ರನ್ ನಾವು ಯಾವ ಥರ ಪೇರಿಸ್ಬೋದಾ ಅನ್ನೋದು. ಸೊ ಭಾಳ ಅವಸರ ಪಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಅವರು. ಮತ್ತೊಮ್ಮೆ ಬಹಳ ಅದ್ಭುತವಾದಂಥ ಕಲಾತ್ಮಕವಾದಂಥ ಒಂದು ಹೊಡೆತ. ಆದರೆ ಆ ಹೊಡೆತಕ್ಕೆ ಸಿಕ್ಕಿದ್ದು ಕೇವಲ 1 ಓಟ ಮಾತ್ರ ನಿಹಾಲ್ಗೆ. ನೋಡಿ ಗಣೇಶ್, 2ನೇ ದಿವಸಕ್ಕೆ ಎಷ್ಟೊಂದು ಪ್ರೊಫೆಷನಲಿಸಮ್ ಈ ಟೀಮಲ್ಲಿ ಬಂದಿದೆ ಅಂದರೆ, ಅವರ ಫೇವ್ರೇಟ್ ಏರಿಯಾ ಶಾಟ್ ಸ್ಕ್ವೇರ್ ಡ್ರೈವ್, ಸ್ಕ್ವೇರ್ ಕಟ್ ಅಂತ ಇತ್ತು. ಅವ್ರು ಬಂದು ಫೈನ್ ಲೆಗ್, ಸ್ಕ್ವೇರ್ ಲೆಗ್ ಇಬ್ಬರನ್ನ ಒಳಗಡೆ ಇಟ್ಟು ಥರ್ಡ್ ಮ್ಯಾನ್ ಜೊತೆಗೆ ಸ್ವೀಪರ್ ಕವರ್ ಇಟ್ಟರು. ಸೊ ಹಾಗಾಗಿ ಅಲ್ಲಿ 1 ರನ್ ಸಿಕ್ಕಿದ್ದು. ಅವ್ರಿಗೆ ಸ್ಟ್ರಾಟಜೈಸ್ ಮಾಡದೆ ಪ್ಲೇಯರ್ಸ್ ಯಾವ ಥರ ಆಡ್ತಾರೆ ಅಂತ ಗೊತ್ತಿಲ್ಲದೆ ಇದ್ದರೆ ಈ ಒಂದು ಫೀಲ್ಡ್ ಪೊಸಿಷನಿಂಗ್ ಇರ್ತಿರ್ಲಿಲ್ಲ. ಇವಾಗ ನೀವು ಲಾಂಗ್ ಶಾಟಲ್ಲಿ ನೋಡ್ತಾ ಇದ್ದೀರಾ ಫೀಲ್ಡ್ ಪೊಸಿಷನಿಂಗು. 4 ಜನ ಫೀಲ್ಡರ್ಸ್ 30 ಯಾರ್ಡ್ ಸರ್ಕಲ್ ಒಳಗಡೆ ಆಫ್ ಸೈಡಲ್ಲಿ ಪಾಯಿಂಟ್, ಕವರ್ ಪಾಯಿಂಟ್, ಎಕ್ಸ್ಟ್ರಾ ಕವರ್ ಮಿಡ್ ಆಫ್, ಮತ್ತು ಆನ್ ಸೈಡಲ್ಲಿ ಮಿಡ್ ಆನ್, ಶಾರ್ಟ್ ಮಿಡ್ ವಿಕೆಟ್ ಮತ್ತು ಒಂದು ಶಾರ್ಟ್ ಫೈನ್ ಲೆಗ್. ಆಚೆ ಕಡೆ ಇರೋ 2 ಫೀಲ್ಡರ್ ಅಂತವರು ಒಂದು ಸ್ವೀಪರ್ ಕವರ್ ಹಾಗೂ ಥರ್ಡ್ ಮ್ಯಾನ್. ಯಶ್ ಅವರು ದೇವಯ್ಯ ಅವ್ರಿಗೆ ಹೇಳಿದ್ರು, ನಾನು ನಿನ್ನೆ ನಂಬಿದ್ದೀನಿ ಕಣಯ್ಯ ಅಂತ ಹೇಳಿ ಈಗ ದಾಳಿಯನ್ನು ಕೊಟ್ಟಿದ್ದಾರೆ. ಅವರು ಆ ಕೆಲಸವನ್ನು ಅತ್ಯುತ್ತಮವಾದಂಥ ರೀತಿಯಲ್ಲಿ ಇಲ್ಲಿವರೆಗೆ ಕರಾರುವಾಕಾದಂಥ ಕ್ಷಿಪ್ರಗತಿಯಲ್ಲಿ ಬಂದಂಥ ಒಂದು ಎಸೆತ. ಆ ಎಸೆತಕ್ಕೆ ಯಾವುದೇ ಮನ್ನಣೆ ಲಭ್ಯವಾಗಲಿ. ಒಂದು ಮಿಕ್ಸ್ಡ್ ಸ್ಟಾರ್ಟ್ ಅಂತ ಹೇಳಬೇಕು, ಬೌಲಿಂಗ್ ಸೈಡ್ ಹಾಗೂ ಬ್ಯಾಟಿಂಗ್ ಸೈಡ್ ಇಬ್ಬರಿಗೂ.
ಒಂದು ಬ್ಯೂಟಿಫುಲ್ ಸ್ಕ್ವೇರ್ ಕಟ್ 4ಕ್ಕೆ, ಬಟ್ 2 ಪ್ಲೇ ಆ್ಯಂಡ್ ಮಿಸ್. ಸೊ ಹಾಗಾಗಿ 2 ಟೀಮಲ್ಲೂ ನರ್ವ್ಸ್ ಇದೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಆ ಒಂದು ಬಟರ್ಫ್ಲೈಸ್ ಇರೋದು ಬಹಳ ಸಹಜ. ಪ್ಲೇಯರ್ ಆಗಲಿ, ಒಳಗಡೆ ಇರೋ ನಡುವರಾಗಲಿ, ಯಾರಿಗಾದರೂ ಅಷ್ಟೇ. ಮತ್ತು ನಮ್ಮ ಕಾಮೆಂಟೇಟರ್ಸ್ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕ್ಯಾಪ್ಟನ್ ಇವತ್ತು ಆಡ್ತಾ ಇಲ್ಲ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಜೊತೆ ಅವ್ರ ಅಣ್ಣ ಶಿವಣ್ಣವರು ಯಾವ ಥರ ಒಟ್ಟಿಗೆ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರೇಕ್ಷಕರೆಲ್ಲ ನೋಡ್ಬೋದು. ತಮ್ಮನ ತಂಡಕ್ಕೆ ಹುರಿದುಂಬಿಸೋದಕ್ಕೋಸ್ಕರವಾಗಿ ಅಣ್ಣ ಬಂದಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ತಮ್ಮ ಗೆದ್ರು ಒಂದೇ, ಅಣ್ಣ ಗೆದ್ರು ಒಂದೇ ಅನ್ನೋ ಭಾವನೆನ ಮತ್ತೊಮ್ಮೆ ಉತ್ತಮವಾದಂಥ ಓಗಾರ 4, ಮತ್ತೊಂದು ಬೌಂಡ್ರಿ. ಓಗಾರ 4 ಮತ್ತೊಮ್ಮೆ ಮಿಕ್ಸ್ಡ್ ಓವರ್ ಅಂತ ಇದ್ರವರೆಗೂ ನಾವು ಮಾತಾಡ್ತಾ ಇದ್ವಿ. ಈ ಬಾರಿ ನೋಡಿದ್ರೆ ಗೆಟಿಂಗ್ ಅಂಡರ್ನೀತ್ ದ ಬಾಲ್ ಆನ್ ದ ರೈಸ್ ಅಂತ ಹೇಳ್ತೀವಿ. ಕಿರಣ್ ಅವರು ಜಸ್ಟ್ ಎಕ್ಸ್ಟೆನ್ಷನ್, ಬ್ಯೂಟಿಫುಲ್ ಹ್ಯಾಂಡ್ ಸ್ಪೀಡ್, ಯಾವುದೇ ಒಂದು ಸಂಶಯ ಇರಲಿಲ್ಲ. ಅವರು 4 ಫೀಲ್ಡ್ ಒಳಗಡೆ ಇದ್ದರು, ಓವರ್ ದ ಕವರ್ ಬೌಂಡ್ರಿ. ಇದೊಂದು ಬ್ರಿಲಿಯಂಟ್ ಓಗಾರ 4 ಕಿರಣ್ ಶ್ರೀನಿವಾಸ್ ಅವರ ಬ್ಯಾಟಿಂದ. ಮೊದಲನೇ ಓವರ್ ಬಹಳ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ 2 ಬೌಂಡ್ರಿಯನ್ನು ಅಟ್ಟೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇಬ್ಬರು ಕೂಡ ಒಂದೊಂದು ಬೌಂಡ್ರಿಯನ್ನು ಗಳಿಸ್ಕೊಂಡಿದ್ದಾರೆ. ಓಗಾರ 4 ಗಳಿಸ್ಕೊಂಡಿದ್ದಾರೆ. ದೇವಯ್ಯ ಈ ಬಾರಿ ಶ್ರೀನಿವಾಸ್ ಅವರಿಗೆ 1 ಓಟಕ್ಕೆ ಮಾತ್ರ ಸಂತೃಪ್ತರಾಗಿದ್ದಾರೆ. ಕ್ಷೇತ್ರ ರಕ್ಷಣೆ ಇದರೊಂದಿಗೆ ಓವರ್ ಮುಕ್ತಾಯಗೊಂಡಿದೆ. 1 ಓವರ್ ಮುಕ್ತಾಯಗೊಂಡ 9-10 ಓವರು 10 ಓಟಗಳನ್ನು ಗಳಿಸಿಕೊಂಡಿದೆ. ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಈ ಒಂದು KCC ಕಪ್ ಸೀಸನ್ 2 2ನೇ ದಿನದ ಮೊದಲನೇ ಪಂದ್ಯ ರಾಷ್ಟ್ರಕೂಟ ಪ್ಯಾಂಥರ್ಸ್ ಮತ್ತು ಗಂಗಾ ವಾರಿಯರ್ಸ್ ನಡುವೆ ಪ್ರಾರಂಭವಾಗಿದೆ. ಮೊದಲನೇ ಓವರ್ ಮುಕ್ತಾಯದ ನಂತರ 10 ರನ್, ಯಾವುದೇ ವಿಕೆಟ್ ನಷ್ಟವಿಲ್ಲ. ನಿಹಾಲ್ ಉಳ್ಳಾಲ್ 5 ರನ್ಗಳು ಮತ್ತು ಕಿರಣ್ ಶ್ರೀನಿವಾಸ್ 5 ರನ್. ಇದೊಂದು ಮಿಕ್ಸ್ಡ್ ಓವರ್ ಅಂತ ಹೇಳ್ಬೋದು. 2-3 ಸಲ ಬಂದು ದೇವಯ್ಯ ಅವ್ರ ಬ್ಯಾಟನ್ನು ಬೀಟ್ ಮಾಡಿದ್ರು. ಅದೇ ಒಂದು 2 ಬ್ರಿಲಿಯಂಟ್ ಒಗಾರ ಬೌಂಡ್ರೀಸ್, ಫೋರ್ಸ್ ಇಬ್ಬರು ಹೆಸರಿಗೂ ಒಂದು ಬಂತು. ಸೊ ಈಗ ಯಾವ ಥರ ಇವರು ಪವರ್ ಪ್ಲೇಲಿ ಕ್ಯಾಪಿಟಲೈಸ್ ಮಾಡ್ತಾರೆ ಅಂತ ನೋಡಬೇಕು. ಪೆವಿಲಿಯನ್ ಎಂಡಿಂದ ಈಗ ಶುರು ಮಾಡ್ತಾ ಇದ್ದಾರೆ 2ನೇ ಓವರ್. ಕೃಷ್ಣ, ಸೊ ಅರ್ಲಿ ನರ್ವ್ಸ್ ಅನ್ನೋದು ಸೆಟ್ಲ್ ಆಗಿರುತ್ತೆ 2 ಟೀಮ್ಗೂ. ಫಸ್ಟ್ ಓವರ್ ಮುಗಿದಿದೆ. ಸೊ ಯಾವ ಥರ ಮುಂದುವರಿಸ್ತಾರೆ ಈ ಪವರ್ ಪ್ಲೇ ಅನ್ನೋದನ್ನ ನಾವು ನೋಡಬೇಕು. ಕೃಷ್ಣನ ಅವತಾರ ಇಲ್ಲಿ ಗೊತ್ತಾಗ್ತಾ ಇದೆ. 2ನೇ ಓವರ್ನಲ್ಲಿ ಪೆವಿಲಿಯನ್ ತುದಿಯಿಂದ. ಮೊದಲನೇ ಓವರು ಅಂತ ಹೆಚ್ಚು ಓಟವನ್ನು ಕೊಟ್ಟಿಲ್ಲ, ಆದರೂ ಕೂಡ 2 ಬೌಂಡ್ರಿಯನ್ನು ಕೊಟ್ಟು ಸ್ವಲ್ಪ ಅವರಿಗೆ ಆತಂಕ ಇರ್ಬೋದೇನೋ. ಆದರೆ 10 ಓಟಗಳಿಗಿನಂತ ದೊಡ್ಡದೇನಲ್ಲ. ಭಾಳ ಚೆನ್ನಾಗಿ ಬೌಲಿಂಗನ್ನು ಮಾಡಿದ್ರು. ಮೊದಲನೇ ಬೌಲಿಂಗನ್ನು ಮಾಡಿದಂಥವರು ದೇವಯ್ಯ ಅವರು. 2ನೇ ಓವರ್ಗೆ ಇದೀಗ ನಾವು ಬಂದಿದ್ದೇವೆ. ಕೃಷ್ಣ ಶ್ರೀನಿವಾಸ್ ಅವರಿಗೆ ಮತ್ತೊಂದು ಉತ್ತಮವಾದಂಥ ಓಗಾರ 4. ಬೌಲರ್ ಸೆಟ್ಲ್ ಆಗೋಕ್ಕಿಂತ ಮುಂಚೆ ಕೃಷ್ಣ ಶ್ರೀನಿವಾಸ್ ಅವರ ಇಂಟೆಂಟ್ ಯಾವ ಥರ ಇದೆ ಅಂತ ನೋಡಿ. ಜಸ್ಟ್ ಒಂದು ಸ್ಟೆಪ್ ಔಟ್ ಶಿಮಿ ಅಂತೀವಿ, ಹಿಟ್ಟಿಂಗ್ ಥ್ರೂ ದ ಲೈನ್. ಒಂದು ಇದರಲ್ಲಿ ಏನು ಮೆಚ್ಚಬೇಕು ಅನ್ನೋದು ಅಂದರೆ ಅಕ್ರಾಸ್ ದ ಲೈನ್ ನೋಡಿದೆ, ಸ್ಟ್ರೈಟ್ ಡೌನ್ ದ ಗ್ರೌಂಡ್ ಮಿಡಾನ್ ಮೇಲೆ ನೋಡಿದ್ರೆ ಒಂದು ಬ್ರಿಲಿಯಂಟ್ ಒಗಾರ 4. ಸ್ಟಾರ್ಟಿಂಗ್ ಆಫ್ ದಿಸ್ ಓವರೇ ಬೌಂಡ್ರಿ ಬಂದಿರೋದ್ರಿಂದ ಬೌಲರ್ ಕೃಷ್ಣ ಮೇಲೆ ಭಾಳ ಪ್ರೆಷರ್ ಇರುತ್ತೆ. ಇವಾಗ ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ನೋಡಿ. ಕೃಷ್ಣ ಶ್ರೀನಿವಾಸ್ ಅವರಿಗೆ, ಕಿರಣ್ ಶ್ರೀನಿವಾಸ್ ಅವರಿಗೆ ಮತ್ತೊಮ್ಮೆ ನೇರವಾಗಿ ಹೊಡೆದಂಥ ಒಂದು ಸತ. ಆ ಬೌಲರ್ ಆ ಚೆಂಡನ್ನು ಹಿಡಿಯೋದ್ರಲ್ಲಿ ಸ್ವಲ್ಪ ವೈಫಲ್ಯತೆ, ಹಾಗಾಗಿ 1 ಓಟದಲ್ಲಿ ಸಂತೃಪ್ತರಾದರು. ಶ್ರದ್ಧಾ ಯಾರನ್ನ ಭೇಟಿ ಮಾಡ್ತಾರೆ ಬಂದು ಕಾದ್ ನೋಡೋಣ. ಓವರ್ ಟು ಶ್ರದ್ಧಾ. ನಾವು ಗಂಗಾ ವಾರಿಯರ್ಸ್ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಿರೋ ಖುಷಿಯಲ್ಲಿ ನನ್ನ ಜೊತೆ ಈಗ ಹರ್ಷಿಕಾ ಪುನಾಚ. ಮಜಾ ಆಗ್ತಾ ಇದೆಯಾ? ಆಫ್ ಕೋರ್ಸ್, ಎಲ್ಲರೂ ನಮ್ಮವರೇ ಆಡ್ತಾ ಇದ್ದಾರೆ. ಸೊ ಎಲ್ಲಿ ನೋಡಿದ್ರು ಕೂಡ ಇಟ್ಸ್ ಲೈಕ್ ಸೂಪರ್ ಎಂಟರ್ಟೈನ್ಮೆಂಟ್. ಹರ್ಷಿಕಾ ಪುನಾಚ ಕೂರ್ಗಿಂದ. ಶಿ ಈಸ್ ಅ ಕೂರ್ಗಿ ಗರ್ಲ್ ಆ್ಯಂಡ್ ಕೂರ್ಗಿ ಪೀಪಲ್ ನೋನ್ ಫಾರ್ ದೇರ್ ಸ್ಪಾಟ್ಸ್. ನೀವು ಯಾವ ಗೇಮ್ ಆಡ್ತೀರಾ? ಯಾವ ಗೇಮ್ ಆಡೋದ್ರಲ್ಲಿ ಆಲ್ಮೋಸ್ಟ್ ಬೌಂಡ್ರಿ. ಯಾವ ಗೇಮ್ ಆಡ್ತೀರಾ? ಅಫ್ಕೋರ್ಸ್ ನಮ್ಮ ಕೂರ್ಗಲ್ಲಿ ಇಟ್ಸ್ ಹಾಕಿ. ಇಟ್ಸ್ ಮೋರ್ ಆಫ್ ಹಾಕಿ. ನಮ್ಮದು ಕೊಡಗು ಇಸ್ ಮೋರ್ ಆಫ್ ಹಾಕಿ. ಬಟ್ ದೆನ್ ನನಗೆ ಕ್ರಿಕೆಟ್ ತುಂಬ ಇಷ್ಟ. ಆ್ಯಂಡ್ ಇವತ್ತು ಎಲ್ಲರೂ ಆಡ್ತಾ ಇರೋದು ಇಸ್ ಫಾರ್ ಅ ಕಾಸ್. ಎವ್ರಿಬಡಿ ಆರ್ ಪ್ಲೇಯಿಂಗ್ ಫಾರ್ ನಮ್ಮ ಕೊಡಗು ಫ್ಲಡ್ಸ್ ಆಗಿರೋ ಇದು ಕಾರಣಕ್ಕೋಸ್ಕರ. ಅದು ಒಂದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ದ್ಯಾಟ್ ಈಸ್ ವೈ ಐ ಆಮ್ ಹಿಯರ್. ಲೈಕ್
ಬೆಳಿಗ್ಗೆಯಿಂದ all the matches I'm going to watch and I'm going to support everybody. ಓಕೆ ಹರ್ಷಿಕಾ, ನಿಮ್ಮ ಫೇವರೆಟ್ ಟೀಮ್ನ ಪಿಕ್ ಮಾಡಿ. ವಿಚ್ ಇಸ್ ದ ಫೇವರೆಟ್ ಟೀಮ್? Both of them, yeah. I love Appu sir. I like Yash. So both. There are so many others. Who should win? I know. ನನಗೆ ಡಿಪ್ಲೊಮ್ಯಾಟಿಕ್ ಅಂತ ಅಲ್ಲ, ಬಟ್ Of course, diplomatic. ಇಲ್ಲ ನನಗೆ I'm very happy that ಗಣೇಶ್ ಸರ್ ಟೀಮ್ ಫಿನಾಲೆಗೆ ಬಂದರು. that also I was very happy ನೆನ್ನೆ. ಆ್ಯಂಡ್ ಇವತ್ತು ಕೂಡ ಎಲ್ಲರೂ ನಮ್ಮವರೇ. ಸೊ ಯಾರು ಗೆದ್ದರೂ ಕೂಡ ಇಟ್ ಈಸ್ ಲೈಕ್ ನಮಗೆ ಹಬ್ಬನೇ. KCC ನೋಡೋದೇ ಒಂದು ಹಬ್ಬ, ಆ್ಯಂಡ್ ವಾಚಿಂಗ್ ಇಟ್ ವಿತ್ ಹರ್ಷಿಕಾ ಪುನಾಚ ಇಸ್ ಆಲ್ ದ ಮೋರ್ ಫನ್. ಓವರ್ ಟು ಕಾಮೆಂಟ್ರಿ. ಹರ್ಷಿಕಾ ಪೊಣಚ್ಚ ಅವರಿಗೆ ಧನ್ಯವಾದಗಳು. ಭಾಳ ಜಾಣತನದ ಉತ್ತರ ಕೊಟ್ಟರು. ನನಗೆ ಇಬ್ಬರೂ ಕೂಡ ಫೇವರೇಟ್ ಅಂತ ಹೇಳಿದ್ರು. ಅದು ಜಾಣತನದ ಉತ್ತರ. ನಿಜಕ್ಕೂ ಅಂಥ ಸಮರ್ಪಕವಾದ ಉತ್ತರ ನಾವು ನಿರೀಕ್ಷೆ ಮಾಡಿದ್ವಿ. ಈ ಒಂದು ಪಂದ್ಯದ ಆರಂಭದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಪುನೀತ್ ರಾಜ್ಕುಮಾರ್ ಅವರು. ಈ ಪಂದ್ಯ ನಮ್ಗೆ ಎಷ್ಟು ಮಹತ್ವ ಅನ್ನೋದು ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಪ್ರತಿಯೊಬ್ಬರ ಮೈಂಡ್ ಸೆಟ್ ಏನಾಗುತ್ತೆ, ನಾವು ಗೆಲ್ಲಲೇಬೇಕೆಂಬ ಮೈಂಡ್ ಸೆಟ್ಟನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ ಪುನೀತ್. ಏನು ಹೇಳ್ತೀರಾ ಶ್ರೀನಾಥ್? ಡೆಫಿನೆಟ್ಲಿ ಆ ಒಂದು ಮೋಟಿವೇಶನ್ ಫ್ಯಾಕ್ಟರ್ ಇರಲೇಬೇಕು. ಬಟ್ ನಿನ್ನೆಯಿಂದ ನಾವು ನೋಡ್ತಾ ಇರೋದು ಒಂದು ಮೆಚ್ಚಬೇಕಾಗಿರೋ ವಿಷಯ ಏನು ಅಂದರೆ, ಎಂಡ್ ಆಫ್ ದಿ ಡೇ KCC ಶುಡ್ ಬಿ ಎ ವಿನ್ನರ್ ಅಂತ. ಆ ಒಂದು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ನ ಬಂದು ಈ ಕಲಾವಿದರು ಡಿಸ್ಪ್ಲೇ ಮಾಡ್ತಾ ಇರೋದು ಇಟ್ ಈಸ್ ರಿಯಲಿ ನೋಡೋಕ್ಕೆ ಭಾಳ ಒಂದು ಚೆನ್ನಾಗಿದೆ. ಒಂದು ಶಾರ್ಟ್ ಬಾಲ್ ಅವರು ಶಿಮ್ಮಿ ಮಾಡಿ ಒಂದು ಪುಲ್ ಮಾಡುವ ಪ್ರಯತ್ನ, ಆದರೆ ಬಾಲ್ ಬಂದು ಮಿಡಾನ್ ಶಾರ್ಟ್ ಮಿಡಿಗೇಟ್ ಫೀಲ್ಡರ್ ಮುಂದೆನೇ ಬಿತ್ತು. 2 ಓವರ್ ಸಮಾಪ್ತ. 18 ಫಾರ್ ದ ಲಾಸ್ ಆಫ್ ನೋ ವಿಕೆಟ್. ಕಾರ್ತಿಕ್ ಗೌಡ ಅವರು ಸ್ವಲ್ಪ ಮನ್ಸು ಮಾಡಿದರೆ ಖಂಡಿತವಾದ ಕ್ಯಾಚನ್ನು ಹಿಡಿಬೋದಾಯಿತು. ಈಗ ಸಮ್ಮರಿಯನ್ನು ನೋಡ್ತಾ ಇದ್ದೀವಿ ನಾವು. ಮ್ಯಾಚ್ 1 ಒಡೆಯರ್ಸ್ ಡಿಫೀಟೆಡ್ ಕದಂಬ. ಹಾಗೆ 2ನೇ ಮ್ಯಾಚ್ ರಾಷ್ಟ್ರಕೂಟ ಡಿಫೀಟೆಡ್ ವಿಜಯನಗರ. 3ನೇ ಮ್ಯಾಚ್ ಒಡೆಯರ್ ಡಿಫೀಟೆಡ್ ಹೊಯ್ಸಳ. 4ನೇ ಪಂದ್ಯದಲ್ಲಿ ವಿಜಯನಗರ ಡಿಫೀಟೆಡ್ ಗಂಗಾ. ಈಗ ನಡೀತಾ ಇರ್ತಕ್ಕಂಥ ಪಂದ್ಯ ಗಂಗಾ ವಾರಿಯರ್ಸ್ ಮತ್ತು ರಾಷ್ಟ್ರಕೂಟ ಪ್ಯಾರಡೈಸ್. ಗಂಗಾ ವಾರಿಯರ್ಸ್ ನಾಣಿಚೌಕರಿ ಜೀವನ ಗಳಿಸಿ ಅವರ ಆದ್ಯತೆ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಈಗಾಗಲೇ 2 ಓವರ್ ಮುಕ್ತಾಯಗೊಂಡಿದೆ. 18 ಓಟವನ್ನು ಗಳಿಸಿಕೊಂಡಿದ್ದಾರೆ. ಅದು ಹುದ್ದರಿ ಇನ್ನಷ್ಟವಿಲ್ಲ. ಹೈಲೈಟ್ಸ್ನ ಪವರ್ ಪ್ಲೇ ಅಲ್ಲ, ಇದು 2ನೇ ಓವರ್ದ ಲಾಸ್ಟ್ ಬಾಲ್. ಬ್ಯಾಟ್ಸ್ಮನ್ ಸ್ಟೆಪ್ ಔಟ್ ಆದ ತಕ್ಷಣ ಸ್ಮಾರ್ಟ್ ಬೌಲಿಂಗ್ ಅಂತ ಹೇಳಬೇಕು ಕೃಷ್ಣ ಅವ್ರದ್ದು. ಬ್ಯಾಟ್ಸ್ಮನ್ ಸ್ಟೆಪ್ ಔಟ್ ಮಾಡಿದ್ದು ನೋಡಿ, ಅವರೊಂದು ಶಾರ್ಟ್ ಬಾಲ್ ಒಳ್ಳೆ ಒಂದು ಲೆಂತಲ್ಲಿ ಅದು ಬೌನ್ಸರ್ ಆಗಿ ಬಂದಿದ್ದರಿಂದ ಹಾಗಾಗಿ ನಿಹಾಲ್ ಉಳ್ಳಾಲ್ ಬಂದು ಕನೆಕ್ಟ್ ಮಾಡೋಕ್ಕಾಗಲಿಲ್ಲ. 3ನೇ ಓವರ್ ನೋಡ್ತಾ ಇದ್ದೀವಿ. ಬೆಮೆಲ್ಯಾಂಡಿಂದ ಬೌಲಿಂಗಲ್ಲಿ ಬದಲಾವಣೆ. ಕಿಶೋರ್ ಕಾಮತ್ ಇವರೊಂದು ಲೆಗ್ ಸ್ಪಿನ್ನರ್. ಇವರು ಲೆಗ್ ಸ್ಪಿನ್ನಿಂದ ಇಷ್ಟು ಬೇಗ ಬಂದು ಯಾವ ಥರ ಒಂದು ಪ್ರಭಾವ ಬೀರ್ತಾರೆ ಬ್ಯಾಟ್ಸ್ಮನ್ ಮೇಲೆ. ಒಳ್ಳೆಯ ವಾತಾವರಣ, ಒಳ್ಳೆಯ ಬಿಸಿಲಿನ ವಾತಾವರಣ, ಪರಿಶುದ್ಧವಾದಂಥ ಒಂದು ವಾತಾವರಣ, ಕಾಮಾಗಿರ್ತಕ್ಕಂಥ ಕ್ರೀಡಾಂಗಣ. 2 ಓಟವನ್ನು ಗಳಿಸ್ಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಉಳ್ಳಾಳ್ ಅವರು. ನಾವು ಸಂಜೆ ಸಾಕಷ್ಟು ಪ್ರೇಕ್ಷಕರನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಹರ್ಷಿಕಾ ಪೊಣಚ್ಚ ಜಾಣತನದ ಉತ್ತರ ಕೊಟ್ಟಂಥ ಆ ನಟಿ, ಕನ್ನಡ ಚಿತ್ರರಂಗದಲ್ಲಿ ಭಾಳ ಒಳ್ಳೆಯ ಹೆಸರನ್ನ ಗಳಿಸ್ತಾ ಇರ್ತಕ್ಕಂಥ ನಟಿ. ಎಲ್ಲರ ಜೊತೆಯಲ್ಲೂ ಕೂಡ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಕನ್ನಡ ಚಿತ್ರರಂಗದಲ್ಲಿ ಭಾಳ ವಿಶೇಷವಾದ ಪ್ರೀತಿಯನ್ನು ಗಳಿಸಿರ್ತಕ್ಕಂಥವ್ರು. ಶ್ರೀನಾಥ್ ಅವರೇ, ಒಂದು ಒಳ್ಳೆಯ ವಾತಾವರಣ. ಈ ವಾತಾವರಣ ಹೇಳಿ ಮಾಡಿಸ್ದಂಗಿದೆ ಕ್ರಿಕೆಟ್ಗೆ. ಇದಕ್ಕಿಂತ ಬೆಟರ್ ಆಗಿರೋ ಒಂದು ಅಟ್ಮಾಸ್ಫಿಯರ್, ಒಂದು ಗ್ರೌಂಡ್ ಸಿಗತ್ತಾ ಅಂತ. ಶಾರ್ಟ್ ಬಾಲ್ ಅದನ್ನು ಕಟ್ ಮಾಡಲು ಪ್ರಯತ್ನ, ಆದರೆ ಟಾಪ್ ಎಡ್ಜ್. ಬೇಕಾಗಿರೋದು ಒಂದು ಟೀಮ್ಗೆ ಬೌಂಡ್ರೀಸ್. ಇದು ಒಂದು ಒಗಾರ 4. ರೀಪ್ಲೇ ನೋಡಿದ್ರೆ ಕಾಣಿಸ್ತಾ ಇದೆ. ಕಟ್ ಮಾಡುವ ಪ್ರಯತ್ನ, ಆದರೆ ಬಾಲ್ ಸ್ವಲ್ಪ ಫಾಸ್ಟಾಗಿ ಬಂದಿದ್ದರಿಂದ ಅವರು ಔಟ್ಸೈಡ್ ಎಡ್ಜ್ ತೊಗೊಂಡು ಶಾರ್ಟ್ ಥರ್ಡ್ ಮೇಲಲ್ಲಿ 4 ಹೋಯಿತು. ಶಾರ್ಟ್ ಥರ್ಡ್ ಮೇಲಿದ್ದ ಫೀಲ್ಡರ್ಗೆ ಯಾವುದೇ ಒಂದು ಆಪರ್ಚುನಿಟಿ ಇಲ್ಲ. ಎಂಡ್ ಆಫ್ ದ ಡೇ ಇವಾಗ ಬೇಕಾಗಿರೋದೆಲ್ಲ ಬಂದು ರನ್ಸ್. ಅದು ಎಡ್ಜಲ್ಲಿ ಬಂದಿದ್ದು 4, ಬೈಸಲ್ಲಿ ಬಂದಿದ್ದು 4. ವಿತ್ ಕ್ಲೀಫುಲ್ ಇದು ಹ್ಯಾಂಡ್ಸ್ ದೇ ವಿಲ್ ಅಕ್ಸೆಪ್ಟೆಡ್. ನಿಹಾಲ್ ಉಳ್ಳಾರ್ ಅವರ 2ನೇ ಬೌಂಡ್ರಿ ಇದು. ಈ ಒಗಾರ 4ಇಂದ ಸ್ಕೋರ್ ಬಂದು 24ಕ್ಕೆ ತಲುಪಿದೆ. ಒಟ್ಟು 69 ಈ ಒಂದು ಪಂದ್ಯಾವಳಿಗಳಲ್ಲಿ ಒಟ್ಟು 69 ಒಗಾರ 4ಗಳನ್ನು ನಾವು ನೋಡೋಕ್ಕೆ ಸಾಧ್ಯವಾಗಿದೆ. ಹಾಗೆ ಕ್ರೀಡಾಂಗಣದ ವೈಶಿಷ್ಟ್ಯದ ಬಗ್ಗೆ ಕೂಡ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ತಿಳಿಸಬೇಕೆಂಬ ಹಂಬಲ ನನಗಿದೆ. ಈ ಚೆಂಡಿನ ನಂತರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಮುಂದೆ ಓಟವನ್ನು ಗಳಿಸಿಕೊಂಡಿದ್ದಾರೆ. ವಿಶ್ವದಲ್ಲೇ ಮೊದಲನೇ ಕ್ರಿಕೆಟ್ ಕ್ರೀಡಾಂಗಣ ಸಬ್ ಏರ್ ಡ್ರೈನೇಜ್ ಸಿಸ್ಟಮ್ನ ಅಳವಡಿಸಿರೋದು. ಮಳೆ ಎಷ್ಟೇ ಜೋರಾಗಿ ಬಂದರೂ ಕೂಡ 15 ನಿಮಿಷ ಬಿಡುವು ಕೊಟ್ಟರೆ ಪುನಃ ಪಂದ್ಯವನ್ನು ಆರಂಭ ಮಾಡ್ಬೋದು. ಸೋಲಾರ್ ಅಳವಡಿಸಿದಂಥ ಕೀರ್ತಿಯಲ್ಲೂ ಕೂಡ ಕ್ರೀಡಾಂಗಣ ಇದೆ. ಹಸಿರಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದೆ. ಸೀವರೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಮಳೆ ನೀರು ಕೊಯ್ಲು, ರೈನ್ ಹಾರ್ವೆಸ್ಟಿಂಗ್ ಹೆಚ್ಚು ಒತ್ತನ್ನು ಕೊಟ್ಟಿದೆ. ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟ್, LED ಲೈಟನ್ನು ಅಳವಡಿಸಿದ್ದಾರೆ. 500 ಕಿಲೋವ್ಯಾಟ್ ಪರ್ ಮಂತ್ ಟು ದಿ
ನ್ಯಾಷನಲ್ ಗ್ರಿಡ್ಗೆ ಕೊಡ್ತಾ ಇರೋದು ವಿಶೇಷ ಈ ಒಂದು ಕ್ರೀಡಾಂಗಣದಿಂದ. ಈ ನಡುವೆ ಫುಲ್ ಟಾಸ್, ಕಿರಣ್ ಶ್ರೀನಿವಾಸ್ ಅವರು 6 ಹೊಡೆಯೋ ಒಂದು ಚಾನ್ಸ್, ಆದರೆ ಲಾಂಗ್ ಆನ್ ಅಲ್ಲಿ ಒಂದು ಬ್ರಿಲಿಯಂಟ್ ಕ್ಯಾಚ್. ಚೆನ್ನಾಗಿ ಜಡ್ಜ್ ಮಾಡಿ ಬೌಂಡ್ರಿ ಲೈನ್ ಎಷ್ಟು ಹಿಂದೆ ಇದೆ ನೋಡಿಕೊಂಡು, ಹಾಗಾಗಿ ಮೊದಲನೇ ವಿಕೆಟನ್ನು ಗಂಗಾ ವಾರಿಯರ್ಸ್ ಅಲ್ಲಿ ಕಳ್ಕೊಂಡಿದ್ದಾರೆ. ರೀಪ್ಲೇ ನೋಡ್ತಾ ಇದ್ದೀರಾ. ಲೋ ಫುಲ್ ಟಾಸ್, ಈ ಬಾಲ್ ಒಂದೇ ಜಾಗ ಹೋಗೋಕ್ಕೆ ಸಾಧ್ಯತೆ ಇದ್ದಿದ್ದು ಬೌಂಡ್ರಿ ಲೈನ್ ಆಚೆ. ಬಟ್ ಎಷ್ಟು ಚೆನ್ನಾಗಿ ಆ ಫೀಲ್ಡ್ರು 5 ಯಾರ್ಡ್ ಒಳಗಡೆ ಜಡ್ಜ್ ಮಾಡಿ ಬೌಂಡ್ರಿ ಲೈನ್ ಎಲ್ಲಿದೆ ನೋಡಿಕೊಂಡು ಬ್ರಿಲಿಯಂಟ್ ಆಗಿ ಒಂದು ಕ್ಯಾಚ್ ಹಿಡಿದ್ರು. ಔಟ್ ಆದ ಬ್ಯಾಟ್ಸ್ಮನ್ ಕಿರಣ್ ಶ್ರೀನಿವಾಸ್, ಕಾಟ್ ಸ್ಟಾಲಿನ್ ಹೂವರ್, ಬೋಲ್ಡ್ ಕಿಶೋರ್ ಕಾಮತ್ 11 ರನ್ ಗಳಿಸಿದರು 7 ಬಾಲ್ಗಳಲ್ಲಿ. ಅಂಕಣದ ಮಧ್ಯೆ ಶ್ರೀನಿವಾಸ್ ಅವರು ಔಟ್ ಆದ ನಂತರ ಬಂದಿರತಕ್ಕಂಥ ಭರವಸೆ ಆಟಗಾರ ಮಹೇಶ್ ಅಂಕಣಕ್ಕೆ ಇಳಿದಿದ್ದಾರೆ. ಗಂಗಾ ವಾರಿಯರ್ಸ್ ತಂಡ ಆ ಪವಿತ್ರವಾದಂಥ ಸ್ಥಾನಕ್ಕೆ ತಂಡವನ್ನು ಕೊಂಡೊಯ್ಯಕ್ಕೆ ಸಾಧ್ಯ ಇದೆಯಾ? ಮತ್ತೊಮ್ಮೆ ಉತ್ತಮವಾದಂಥ ವಗಾರ ಫಾರ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ. ಈ ಬಾರಿ ನಿಹಾಲ್ ಉಳ್ಳಾಳ್ ಅವರು ವೆಯ್ಟ್ ಮಾಡಿ, ಪ್ರಿಸಿಷನ್ ಅಂತ ಹೇಳಬೇಕು, ಬ್ಯಾಕ್ ಫುಟ್ಟಲ್ಲಿ ಹೋಗಿ ವೆಯ್ಟ್ ಮಾಡಿ ಸಪಲ್ ರೆಸ್ಟ್, ಆ ಒಂದು ಶಾರ್ಟ್ ಥರ್ಡ್ ಮ್ಯಾನ್ ಮತ್ತು ಶಾರ್ಟ್ ಪಾಯಿಂಟ್ ನಡುವೆ ಆ ಒಂದು ಸಣ್ಣ ಗ್ಯಾಪನ್ನು ಪಿಯರ್ಸ್ ಮಾಡಿ ಒಂದು ಬ್ರಿಲಿಯಂಟ್ ಒಗಾರ 4. ಕಿಶೋರ್ ಕಾಮತ್ ಮತ್ತೊಮ್ಮೆ ರಕ್ಷಣಾತ್ಮಕ ಆಡೋ ಪ್ರಯತ್ನ, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಒಂದು ಓಟವನ್ನು ಅವರು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಶಾರ್ಟ್ ಮಿಡಾನ್ ಕ್ಷೇತ್ರದಲ್ಲಿ ಆ ಚೆಂಡು ಚಲಿಸಿದೆ. ಒಂದು ಓಟವನ್ನು ತೆಗೆದುಕೊಳ್ಳೋ ಯಾವುದೇ ತೊಂದರೆ ಇಲ್ಲ. ಇದರೊಂದಿಗೆ ಓವರ್ ಮುಕ್ತಾಯಗೊಂಡಿದೆ. 3 ಓವರ್ ಮುಕ್ತಾಯ ನಂತರ 30 ಒಂದು ಹುದ್ದರಿಯ ನಷ್ಟಕ್ಕೆ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಚಲನಚಿತ್ರ ಕಪ್ 2ನೇ ದಿವಸ 5ನೇ ಮ್ಯಾಚ್ಗೆ ಎಲ್ಲರಿಗೂ ಸ್ವಾಗತ. ಈ ನೇರ ಪ್ರಸಾರವನ್ನು ಕಲರ್ ಸೂಪರ್ ಚಾನೆಲ್ ಮೂಲಕ ಭಾರತದ ಎಲ್ಲ ಮೂಲೆಗಳಿಗೂ ಪ್ರಸಾರವಾಗುತ್ತಿದೆ. ಮತ್ತು ಯಾರು ಈ ನೇರ ಪ್ರಸಾರವನ್ನು ನೋಡೋಕ್ಕಾಗೋದಿಲ್ವೋ ಅವರು ಡೌನ್ಲೋಡ್ ಮಾಡಿದ ಊಟ್ ಆ್ಯಪ್ನಲ್ಲಿ ನೋಡ್ಬೋದು. ಇಂದು ನಡೆಯುತ್ತಿರುವ ಮೊದಲನೆಯ ಪಂದ್ಯ ರಾಷ್ಟ್ರಕೂಟ ಪ್ಯಾಂಥರ್ಸ್ ವರ್ಸಸ್ ಗಂಗಾ ವಾರಿಯರ್ಸ್. ಗಂಗಾ ವಾರಿಯರ್ಸ್ ಟಾಸನ್ನು ಗೆದ್ದು ಮೊದಲು ಬ್ಯಾಟ್ ಮಾಡಲು ನಿರ್ಣಯಿಸಿ 3 ಓವರ್ ನಂತರ 30 ರನ್ಗಳು 1 ವಿಕೆಟ್ಗಳ ನಷ್ಟಕ್ಕೆ. ಬೌಲಿಂಗಲ್ಲಿಗ ಬದಲಾವಣೆ. ಹಿಟ್ಮ್ಯಾನ್ ರಾಜೀವ್ 4ನೇ ಓವರ್ಗೆ ಪೆವಿಲಿಯನ್ನಿಂದ ಬೌಲಿಂಗ್ ಶುರು ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ನಲ್ಲಿ ಹೆಚ್ಚು ಯಶಸ್ಸನ್ನು ಕಂಡಿದ್ದಾರೆ. ಬೌಲಿಂಗ್ನಲ್ಲಿ ಅಷ್ಟೊಂದು ಯಶಸ್ಸು ಕಂಡಿಲ್ಲದೆ ಹೋದರೂ ಕೂಡ ಭರವಸೆ ಕೊಡೋಣ. ಮತ್ತೊಮ್ಮೆ ಉತ್ತಮವಾದಂಥ ರೀತಿಯಲ್ಲಿ ಅತ್ಯುತ್ತಮವಾದಂಥ ಓಗಾರ ಫೋರ್ ಮತ್ತೊಮ್ಮೆ ಆನ್ ಸೈಡ್ ವಿಭಾಗದಲ್ಲಿ 5 ಜನ ಫೀಲ್ಡರ್ಸ್ನ ಆಫ್ ಸೈಡಲ್ಲಿ ಇಟ್ಕೊಂಡು ಇಬ್ಬರು ಶಾರ್ಟ್ ಸ್ಕ್ವೇರ್ ಲೆಗ್ ಮತ್ತು ಶಾರ್ಟ್ ಫೈನ್ ಲೆಗ್ ಡೈರೆಕ್ಷನ್ ಲೈನ್ ಅಂಡ್ ಲೆಂತ್ ಲೆಗ್ ಸೈಡಲ್ಲಿ ಇದ್ದಿದ್ದರಿಂದ ಜಸ್ಟ್ 1 ಫ್ಲಿಕ್ ಆಫ್ ದ ರಿಸ್ಟ್. ಆ ಬಾಲ್ ಮೇಲ್ಗಡೆ ಬಂದಿದ್ದು ಬರೀ ಬೌಂಡ್ರಿ 4. ಇದೊಂದು ಒಗಾರ 4 ನಿಹಾಲ್ ಉಳ್ಳಾಳ್ ಅವರಿಂದ. ರಾಜೀವ್ ಈ ಒಂದು ಪಂದ್ಯದಲ್ಲಿ ಮೊದಲನೇ ಪಂದ್ಯದಲ್ಲಿ ಅತ್ಯುತ್ತಮವಾದಂಥ ಪ್ರದರ್ಶನ ಮಾಡಿದರು. ಸುಮಾರು 60ಕ್ಕೂ ಹೆಚ್ಚು ಓಟವನ್ನು ಗಳಿಸಿಕೊಂಡಿದ್ದರು. ಒಂದು ಹುದ್ದರಿಯನ್ನು ಈಗಾಗಲೇ ಅವರು 2 ಪಂದ್ಯದಲ್ಲಿ ಗಳಿಸಿಕೊಂಡಿದ್ದಾರೆ. ಇಲ್ಲೂ ಅವರು ಓಟವನ್ನು ಮತ್ತೆ ಹುದ್ದರಿಯನ್ನು ಪಡೆಯುವಂಥ ಹಂಬಲದೊಂದಿಗೆ ಅಂಕಣಕ್ಕೆ ಇಳಿದಿದ್ದಾರೆ. ಈ ಮಧ್ಯೆ ಒಂದು ಓಟವನ್ನು ಗಳಿಸಿಕೊಂಡು ಶ್ರೀನಾಥ್ ಅವರೇ, ಕ್ರೀಡಾಂಗಣದ ವೈಶಿಷ್ಟ್ಯದ ಬಗ್ಗೆ ಸಾಕಷ್ಟು ಹೇಳಿದ್ದೇವೆ. ತಾವು ಕೂಡ ರಣಜಿಯನ್ನು ಪ್ರತಿನಿಧಿಸತಕ್ಕಂಥವರು, ಕ್ರೀಡಾಂಗಣದ ಬಗ್ಗೆ ತಮ್ಮ ಅಭಿಪ್ರಾಯ? ಈ ಒಂದು ಗ್ರೌಂಡನ್ನು ಸುಮಾರು ನನಗೆ ಜ್ಞಾಪಕ ಇರೋಷ್ಟು 35 ವರ್ಷದಿಂದ ನೋಡ್ತಾ ಇದ್ದೀನಿ. ಎಷ್ಟು ಒಂದು ಬೆಳವಣಿಗೆ. ಎವ್ರಿ ಟೈಮ್ ಈ ಗ್ರೌಂಡ್ ಒಳಗಡೆ ನಿಂತರೆ ರೋಮ ನಿಂತ್ಕೊಳ್ಳೋದು ಅಂತಾರೆ. ಎವ್ರಿ ಟೈಮ್ ನಾನು ಸ್ಟೆಪ್ ಆನ್ ಟು ದ ಫೀಲ್ಡ್. ಮುಂಚೆ ಆಟಗಾರನಾಗಿದ್ದೆ, ಅದಾದಮೇಲೆ BCCI ಎಂಪೈರ್ ಆದಾಗ ಇಲ್ಲಿ ಸುಮಾರು ಮ್ಯಾಚಸ್ ಅಫಿಷಿಯೇಟ್ ಮಾಡಿದ್ದೀನಿ. ನೀವು ಹೇಳ್ದಂಗೆ ಸಬೇರ್ ಸಿಸ್ಟಮ್, ಇದರ ನಡುವೆ ಡೌನ್ ದ ಲೆಗ್ ಒಂದು ವೈಡ್ ಬಾಲ್. ಈ ವೈಡ್ ಬಾಲಿಂದ ಪರಿಣಾಮದಿಂದ
4 ಓಟಗಳು, ಮತ್ತೊಂದು ಒಗಾರ 4. ಇದು ಬಂದು ವೈಡ್ ಮೂಲಕ, ಬ್ಯಾಟಿನಿಂದ ಯಾವ ಒಂದು ಸಂಪರ್ಕನೂ ಇಲ್ಲ. ಒಗಾರ ವೈಡ್ 4 ಅಂತ ಕರಿಬೋದು. ಹೊರ ಎಸೆತ, ಹಾಗಾಗಿ 4 ಓಟ ತಂಡಕ್ಕೆ ಸುಲಭವಾಗಿ ಅವರ ಪಾಲಿಗೆ ಲಭ್ಯವಾಗಿದೆ, ಅವರ ತಂಡದ ಮೊತ್ತಕ್ಕೆ ಸೇರ್ಪಡೆ. ಮತ್ತು ನಾವು ಕ್ರೀಡಾಂಗಣಕ್ಕೆ ಬಂದಾಗ ಸಾಕಷ್ಟು ನಮ್ಮ ಭಾರತ ದೇಶದಲ್ಲಿ ಸುಮಾರು ಸ್ಟೇಡಿಯಂನ ನಾನು ವಿಸಿಟ್ ಮಾಡಿ ಅಂಪೈರಿಂಗ್ ಮಾಡಿ ಮ್ಯಾಚಸ್ ಆಡಿ ಹೊರದೇಶಕ್ಕೆ ಕೂಡ ಹೋಗಿ ನೋಡಿದ್ದೀನಿ. ಆದರೆ ಇವಾಗ ಮೆನ್ಷನ್ ಮಾಡಿದ್ದು ನಾವು ಸಬ್ವೇರ್ ಆಗಲಿ, ಸೋಲಾರ್ ರೂಫ್ ಆಗಲಿ, ಅದಲ್ಲದೆ ನಮ್ಮ ಸಿವರೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು. ಸೊ ಹಾಗಾಗಿ ಈ ಬಾಲ್ ವೈಡ್ ಅಲ್ಲದೆ ನೋ ಬಾಲ್ ಅಂತ ಕೊಟ್ಟು ಫ್ರೀ ಹಿಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂಪೈರು. ಸೊ ಹಾಗಾಗಿ ಡಬಲ್ ವ್ಯಾಮಿ ಅಂತ ಹೇಳಬೇಕು. ಬೈ 1 ಟೇಕ್ 1 ಫ್ರೀ. ಹೋದ ಮ್ಯಾಚಲ್ಲಿ ನಾವು ನೋಡ್ತಾ ಇದ್ವಿ, ಯಾವಾಗ ನೋ ಬಾಲ್ ಫ್ರೀ ಹಿಟ್ ಬರ್ತಿತ್ತೋ ಅದಾದಮೇಲೆ ಒಂದು ಮೊಮೆಂಟಮ್ ಜಾಸ್ತಿ ಗೇನ್ ಆಗಿ ಬ್ಯಾಟಿಂಗ್ ಟೀಮ್ ಬಂದು ಆಕ್ಸಿಲೇಟರ್ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇದ್ರು. ಸೊ ಈ ಫ್ರೀ ಹಿಟ್ಟಲ್ಲಿ ಯಾವ ಥರ ಕಮ್ ಬ್ಯಾಕ್ ಮಾಡ್ತಾರೆ ರಾಜೀವ್ ಅವರು? 15 ಪಾರ್ಟ್ನರ್ಶಿಪ್ ಇವ್ರ ಜೊತೆ ಆಟ 15 ಫ್ರೀ ಹಿಟ್ ರಭಸವಾಗಿ ಹೊಡಿತಕ್ಕಂಥ ಎಲ್ಲ ಅವಕಾಶಗಳಿದೆ, ಯಾವುದೇ ಆತಂಕ ಇಲ್ಲ ಈ ಒಂದು ಎಸೆತವನ್ನು. ಯಾಕೆಂದರೆ ಮಹೇಶ್ ಅವರು ರಾಜೀವ್ ಅವ್ರನ್ನ ಎದುರಿಸಿ ಆಡ್ತಾ ಇದ್ದಾರೆ. ಇಬ್ಬರು ಕೂಡ ಒಂದೇ ಪಂದ್ಯಾವಳಿಗಳಲ್ಲಿ ಜೊತೆಯಲ್ಲಿ ಆಡ್ತಾ ಇದ್ರು, ಆದರೆ ಇವಾಗ ಬೇರೆ ಬೇರೆ ತಂಡದಲ್ಲಿದ್ದಾರೆ. ನೋಡೋಣ ಮಹೇಶ್ ಅವರು ಯಾವ ರೀತಿ ತಳಿಸ್ತಾರೆ ಚೆಂಡನ. ಉತ್ತಮವಾದಂಥ ಹೊಡೆತ, ಆದರೆ ಯಾವುದೇ ಪ್ರಭಾವನ ಬೀರ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ 1 ಓಟಕ್ಕೆ ಮಾತ್ರ ಅವಕಾಶ ಸಿಕ್ತು. ಶಾರ್ಟ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಆ ಚೆಂಡನ್ನು ಹಿಡಿಯೋದ್ರಲ್ಲಿ ಯಶಸ್ವಿಯಾದರು. ಕೇವಲ 1 ಓಟ ಮಾತ್ರ ಲಭ್ಯ. ಸೊ ಹಾಗಾಗಿ ಒಂದು ಫ್ರೀ ಹಿಟ್ಟಿಂದ ಬಂದ ನೆಕ್ಸ್ಟ್ ಬಾಲ್ ಬಂದು ಅಷ್ಟೊಂದು ಕಾಸ್ಟ್ಲಿಯಾಗಿ ಪ್ರೂವ್ ಆಗಲಿಲ್ಲ. ಲೋ ಫುಲ್ ಟಾಸ್ ಆಗಿದ್ದರಿಂದ ಅವ್ರಿಗೆ ಬಂದು ಆ ಥರ ಒಂದು ಲೀವೇ ಸಿಗಲಿಲ್ಲ ಕ್ಲಿಯರ್ ಮಾಡಿಕೊಂಡು ಬೌಂಡ್ರಿ ಹೊಡೆಯೋ ಥರ. ಸೊ ಸ್ಟಿಲ್ ರನ್ ರೇಟ್ ಬಂದು 10ರಲ್ಲಿದೆ. ಬ್ಯೂಟಿಫುಲ್ ಫ್ಲೋಯಿಂಗ್ ಕವರ್ ಡ್ರೈವ್ ನಿಹಾಲ್ ಉಳ್ಳಾಲಿಂದ. ಅಷ್ಟೇ ಒಳ್ಳೆ ಎಫರ್ಟ್ ಕೃಷ್ಣ ಇಂದ ಕವರ್ ಪಾಯಿಂಟ್ ಬೌಂಡ್ರಿಲಿ, ಬಟ್ ಆದರೆ ಬಾಲ್ನ ತಡಿಲಾರ್ದಿದ್ದ. 1 more ಒಗಾರ 4 ಫ್ರಮ್ ದ ಬ್ಲೇಡ್ ಆಫ್ ನಿಹಾಲ್ ಉಳ್ಳಾಲ್. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ ಕಂಡಾಗ ಒಂದೊಂದು ಓಟವು ಮುಖ್ಯವಾಗುತ್ತೆ. ಸುಲಭವಾಗಿ ಹಿಡಿತಕ್ಕಂಥ ಆ ಚೆಂಡನ್ನು ಅವರು ವೈಫಲ್ಯತೆ ಕಂಡು ಅದನ್ನು ಬೌಂಡ್ರಿಗೆ ಬಿಟ್ಟಿದ್ದಾರೆ. ಒಗಾರ 4ಗೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಮತ್ತೊಂದು 4 ರನ್ ಸೇರ್ಪಡೆ. ಒಟ್ಟು 72 ಒಗಾರ ಬೌಂಡ್ರಿಗಳಿಗಾಗಲೇ ಬಂದಿವೆ. 250 ಕಿಲೋವ್ಯಾಟ್ ಪ್ರತಿ ತಿಂಗಳು ನ್ಯಾಷನಲ್ ಗ್ರಿಡ್ಗೆ ಇಲ್ಲಿ ಉತ್ಪತ್ತಿಯಾಗುವಂಥ ಆ ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡ್ತಾರೆ ಅಂತಂದರೆ ಹೆಮ್ಮೆ ಪಡುವಂಥ ವಿಚಾರ. ಮತ್ತೊಮ್ಮೆ 1 ಓಟವನ್ನು ತೆಗೆದುಕೊಂಡಿದ್ದಾರೆ, ಅದರಲ್ಲಿ ಸಂತೃಪ್ತರಾಗಿದ್ದಾರೆ. ಒಂದು ಡೆಲಿಕೇಟ್ ಟಚ್ ನೋಡಿದ್ವಿ ಅಲ್ಲಿ ನಿಹಾಲ್ ಉಲ್ಲಾಲಿಂದ. ಪವರ್ ಪ್ಯಾಕ್ ಶಾಟ್ಸ್ ಕೆಲವುದು ಬೌಂಡ್ರೀಸ್ ನೋಡಿದ್ವಿ. ಈಗ ಅವ್ರು ಬಂದು ಯಾವ ಥರ ಒಂದು ಡೆಲಿಕೇಟ್ ಟಚಲ್ಲಿ ಬಾಲ್ನ ಲೇಟ್ ಕಟ್ ಅಂತ ನಾವು ಕ್ರಿಕೆಟಿಂಗ್ ಟರ್ಮ್ಸಲ್ಲಿ ಹೇಳ್ತೀವೋ, ಈಗ ಭಾಳಷ್ಟು ಅದು ಚಾಲನೆಯಲ್ಲಿಲ್ಲ. ಕಡೆ ಚೆಂಡು ಸಾಫ್ಟ್ ಹ್ಯಾಂಡ್ಸ್ ಬಾಲ್ನ ಪುಷ್ ಮಾಡಿ ಒಂದು ಕ್ವಿಕ್ ಸಿಂಗಲ್. 4 ಓವರ್ ಮುಕ್ತಾಯದಲ್ಲಿ ಗಂಗಾ ವಾರಿಯರ್ಸ್ 47 ಫಾರ್ ದ ಲಾಸ್ ಆಫ್ 1 ವಿಕೆಟ್. ನಾಲ್ಕು ಓವರ್ ಮುಕ್ತಾಯಗೊಂಡಿದೆ. 47 ಓಟವನ್ನು ಗಳಿಸ್ಕೊಂಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಹೇಳೋದಾದರೆ ರನ್ನಿನ ಗತಿಯನ್ನು ಕೂಡ ಭಾಳ ಚೆನ್ನಾಗಿ ಕಾದಿರಿಸಿಕೊಂಡು ಬಂದಿದ್ದಾರೆ. 1 ಹುದ್ದರಿನ ಕಳೆದು ಇನ್ನೂ 9 ಹುದ್ದರಿ ಅವರ ಕೈನಲ್ಲಿದೆ. ಹೆಚ್ಚು ರಿಸ್ಕನ್ನು ತೆಗೆದುಕೊಳ್ತಕ್ಕಂಥ ರಭಸದ ಹೊಡೆತಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆಗಳಿರುವಂಥ ಸಂದರ್ಭವನ್ನು ಅವರು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಈಗ ನಾವು ನೋಡ್ತಾ ಇದ್ದೀವಿ ಪ್ರೀತಮ್ ಗುಬ್ಬಿ. ಮುಂಗಾರು ಮಳೆ ಆ ಕಥೆಯನ್ನು ನಾವು ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯೋಗರಾಜ್ ಭಟ್ ಇವರಿಬ್ಬರ ಜೊತೆಗೂಡಿ ಬಂದಂಥ ಆ ಚಿತ್ರ ಯಶಸ್ಸು ಕಂಡಂಥ ಒಂದು ಚಿತ್ರ. ಹಲವಾರು ಚಿತ್ರಗಳಲ್ಲಿ ಇವರ ಪ್ರಮುಖವಾದ ಪಾತ್ರ ವಹಿಸಿದ್ದಾರೆ ಪ್ರೀತಮ್ ಗುಬ್ಬಿ. ಆದರೆ ಇಲ್ಲಿ ನಮ್ಮ ನಿನ್ನೆ ಸೃಜನ್ ಲೋಕೇಶ್ ಹೇಳ್ತಾ ಇದ್ರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ. ಆದರೆ ಇವಾಗ ಈ ಗುಬ್ಬಿ ಮೇಲೆ ಯಾವ ರೀತಿ ನಿಜವಾಗಲೂ ಕೂಡ ಬ್ರಹ್ಮಾಸ್ತ್ರವನ್ನು ತೋರಿಸಿದ್ದಾರೆ ಪ್ರೀತಮ್ ಗುಬ್ಬಿ. ತಮ್ಮ ಮೊದಲನೇ ಸತತದಲ್ಲಿ ಒಂದು ಹುದ್ದರಿಯನ್ನು ಪಡೆದುಕೊಂಡಿದ್ದಾರೆ. ಟೂ ಅರ್ಲಿಯ ಶಾಟ್ ಅಂತ ಹೇಳಬೇಕು. ಮಹೇಶ್ ಅವರು ಹಾರ್ಡ್ಲಿ ಸ್ಪೆಂಟ್ 3 or 4 ಬಾಲ್ಸ್. ಮೊದಲನೇ ಬಾಲಲ್ಲೇ ಅವರು ಯಾವ ಥರ ಬೌಲರ್ ಲೆಗ್ ಸ್ಪಿನ್ ಆಫ್ ಸ್ಪಿನ್ ಅಂತ ತಿಳಿದೆ. ಒಂದು ಸ್ವಿಚ್ ಹಿಟ್ ಕ್ಯಾಚ್ ಹಿಡಿದವರು ನಾಯಕ ಯಶ್. ಬ್ರಿಲಿಯಂಟಾಗಿ ಶಾರ್ಟ್ ಪಾಯಿಂಟಿಂದ ಓಡ್ ಬಂದು ರೀಪ್ಲೇ ನೋಡ್ಬೋದು. ಒಂದು ಸ್ವಿಚ್ ಹಿಟ್ ಟ್ರೈ ಮಾಡಿದ್ರು ಬಾಟಮ್ ಆಫ್ ದಿ ಬ್ಯಾಟ್. ಯಾವ ಥರ ಒಂದು ಅಥ್ಲೆಟಿಸಿಸಮ್ ಶಾರ್ಟ್ ಪಾಯಿಂಟಿಂದ ಓಡ್ ಬಂದು ಮೈನ್ ಅಂತ ಕಾಲ್ ಮಾಡಿ ಆ ಕ್ಯಾಚನ್ನು ತೊಗೊಂಡ್ರು.
ಹೀಗಾಗಿ ಎರಡನೇ ವಿಕೆಟ್ ಗಂಗಾ ವಾರಿಯರ್ಸ್ಗೆ. ಮಹೇಶ್, ಕಾಟ್ ಯಶ್, ಬೋಲ್ಡ್ ಗುಬ್ಬಿ, 4 ಬಾಲಲ್ಲಿ 2 ರನ್. ಫಾಲ್ ಆಫ್ ವಿಕೆಟ್ ಸ್ಕೋರ್ ಆವಾಗ 47 ಫಾರ್ ದ ಲಾಸ್ ಆಫ್ 2 ವಿಕೆಟ್ಸ್. ಗುಬ್ಬಿ ಮೊದಲನೇ ಸತದಲ್ಲಿ ಯಶಸ್ಸು. ನಿಹಾಲ್ 1 ಓಟವನ್ನ ತೆಗೆದುಕೊಂಡಿದ್ದಾರೆ. ಈಗ ಅಂಕಣಕ್ಕೆ ಆಗಮಿಸಿರುವಂಥ ಆಟಗಾರ, ಭರವಸೆ ಆಟಗಾರ, ಸೌತ್ ಆಫ್ರಿಕಾದ ಲ್ಯಾನ್ಸ್ ಕ್ಲೋಸ್ನರ್. ಹಲವಾರು ಪಂದ್ಯವನ್ನ ಜಯವನ್ನ ಗಳಿಸಿಕೊಟ್ಟಿರ್ತಕ್ಕಂಥ ಆಟಗಾರ. ಪ್ರೀತಮ್ ಗುಬ್ಬಿ ಅವರ ಬ್ರಹ್ಮಾಸ್ತ್ರ ಮಹೇಶ್ ಅವರ ಮೇಲೆ ಯಶಸ್ ಅವರು ಹಿಡಿದಂಥ ಅಮೋಘವಾದ ಕ್ಯಾಚಿನ ಪರಿಣಾಮದಿಂದಾಗಿ ಮಹೇಶ್ ಹಿಂತಿರುಗಬೇಕಾಯಿತು. ಎಂಥ ಒಂದು ಕಾನ್ಫಿಡೆನ್ಸ್ ಸ್ಟಾರ್ಟ್ ಪ್ರೀತಮ್ ಗುಬ್ಬಿ ಅವರಿಂದ. ನಾರ್ಮಲಿ ಬಂದು ಪ್ರೊಫೆಷನಲ್ ಲೆಗ್ ಸ್ಪಿನ್ನರ್ಸ್ ಕೂಡ ಬಾಲ್ನ ಬಂದು ಫಸ್ಟ್ ಓವರಲ್ಲಿ ಲ್ಯಾಂಡ್ ಮಾಡೋಕ್ಕೆ ಭಾಳ ಕಷ್ಟಪಡ್ತಾರೆ. ಆದರೆ ಫಸ್ಟ್ 2 ಬಾಲ್ ಅವ್ರು ನೋಡಿದ್ರೆ ಗುಡ್ ಲೆಂತಲ್ಲಿ ಫಸ್ಟ್ ಬಾಲ್ ಲ್ಯಾಂಡ್ ಮಾಡಿದ್ರಿಂದ 1 ವಿಕೆಟ್. 2ನೇ ಬಾಲ್ ಕೂಡ ಬ್ಯೂಟಿಫುಲ್ ಲೂಪ್ ಆ ಬಾಲಲ್ಲಿ ನಿಹಾಲ್ ಉಳ್ಳಾಲ್ ಅವರಿಗೆ ಜಸ್ಟ್ ಡ್ರೈವ್ ಮಾಡಲಾಯಿತು ವಿನಃ ಅವ್ರಿಗೆ ಯಾವುದೇ ಒಂದು ಲೀವೇ ಸಿಗಲಿಲ್ಲ. ಹೇಳಿದಾಗ ಲ್ಯಾನ್ಸ್ ಕ್ಲೂಸ್ನರ್ ಮೇಲೆ ಭಾಳ ಒಂದು ಭರವಸೆ ಇದೆ ಅಂತ ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳಿದ್ರು ಅವ್ರು ಇವತ್ತು ಫ್ಲ್ಯಾಶ್ ಇಂಟರ್ವ್ಯೂಲಿ. ಈ ಥರ ವಿಕೆಟ್ ಆಗಲಿ ಔಟ್ಫೀಲ್ಡ್ ಆಗಲಿ ಯಾವ ಕೊರೆನೂ ಇಲ್ಲ, ನಾನು ಸರಿಯಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಸ್ವಲ್ಪ ಕಷ್ಟಪಟ್ಟೆ, ಆದರೆ ಗಿಲ್ಕ್ರಿಸ್ಟ್ ಅವ್ರು ಯಾವ ಥರ ಆಡಬೇಕು ಅನ್ನೋದು ತೋರಿಸ್ಕೊಟ್ರು ದಾರಿ ಅಂತ ಹೇಳಿದ್ರು. ಲ್ಯಾನ್ಸ್ ಕ್ಲೂಸ್ನರ್ ತಮ್ಮ ಖಾತೆಯನ್ನು ಆರಂಭ ಮಾಡಿದ್ದಾರೆ. 1 ಓಟ ತೆಗೆದುಕೊಳ್ಳೋದ್ರ ಮುಖೇನ. ಲ್ಯಾನ್ಸ್ ಕ್ಲೂಸ್ನರ್ ನಿನ್ನೆ ಅವರ ಲಯವನ್ನು ಕಂಡುಕೊಳ್ಳೋದಕ್ಕೆ ಬಹಳಷ್ಟು ಕಷ್ಟಪಟ್ಟರು. ನಾವು ಅವರ ಹಳೆ ಆಟವನ್ನು ಖಂಡಿತ ಕಲರ್ ಸೂಪ್ನ ಪ್ರತಿಯೊಬ್ಬರ ವೀಕ್ಷಕರು ಕೂಡ ವೀಕ್ಷಣೆ ಮಾಡಿರ್ತಾರೆ. ಅವರ ಅದ್ಭುತವಾದ ಅಮೋಘವಾದ ಆಟದ ಪ್ರದರ್ಶನವನ್ನು ಎಲ್ಲರಿಗೂ ಕೂಡ ಬಲ್ಲವರಾಗಿರ್ತಾರೆ. ಅವರು ಕೂಡ ನಿರೀಕ್ಷೆ ಮಾಡ್ತಾ ಇರ್ತಾರೆ ಲ್ಯಾನ್ಸ್ ಕ್ಲೂಸರ್ ಅವರ ಅಮೋಘವಾದಂಥ ಹೊಡೆತಕ್ಕೆ ನಾವು ಕೂಡ ಮಣಿಯಬೇಕೆಂಬ ಉದ್ದೇಶದಿಂದ. ಮತ್ತೊಮ್ಮೆ ಉತ್ತಮವಾದ ತೊಡೆತ. ಈ ಬಾರಿ ಯಾವುದೇ ಅವಕಾಶ ಇಲ್ಲ. ಭರ್ಜರಿಯಾದಂಥ ಓಗಾರ 6 ನಿಹಾಲ್ ಅವರ ಬ್ಯಾಟ್ನಿಂದ. ಕಾಮೆಂಟೇಟರ್ಸ್ ಕರ್ಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀವಿ. ಲೆಗ್ ಸ್ಪಿನ್ನರ್ ಅವ್ರ ಲೈನ್ ಆ್ಯಂಡ್ ಲೈನ್ ಭಾಳ ಚೆನ್ನಾಗಿತ್ತು ಫಸ್ಟ್ 3 ಬಾಲಲ್ಲಿ ಅಂತ. ರ್ಯಾಂಕ್ ಶಾರ್ಟ್ ಬಾಲ್ ನಿಹಾಲ್ ಉಲ್ಲಾರ್ ಅವರು ಬ್ಯಾಕ್ ಫುಟ್ಗೆ ಹೋಗಿ ಫುಲ್ ಯೂಸ್ ಆಫ್ ದಿ ಕ್ರೀಸ್ ಡೆಪ್ತ್ ಯೂಸ್ ಮಾಡಿ ಈ ಬಾಲ್ ಎಲ್ಲಿ ಹೋಗಬೇಕಿತ್ತೋ ಬೌಂಡ್ರಿ ಅನಾಚೆ. ದಟ್ ಇಸ್ ಅನದರ್ ಒಗಾರಾ 6, ದ ಫಸ್ಟ್ ಒನ್ ಆಫ್ ದ ಮ್ಯಾಚ್ ಕಮಿಂಗ್ ಫ್ರಮ್ ದ ಬೇಡ್ ಆಫ್ ನಿಹಾಲ್ ಉಲ್ಲಾಲ್. ಮತ್ತೊಮ್ಮೆ ಅತ್ಯುತ್ತಮದ ಆಕರ್ಷಕವಾದಂಥ ಒಂದು ಹೊಡೆತ. ಮತ್ತೊಂದು ಒಗಾರ ಫಾರ್ ನಿಹಾಲ್ ಉಲ್ಲಾಲ್ ಅವರಿಗೆ. 2 ಕ್ಷಣದಲ್ಲಿ ನಾವು ನೋಡಿದ್ದು ಒಂದು ಬ್ರೂಟಲ್ ಫೋರ್ಸಲ್ಲಿ ಮಿಡ್ ವಿಕೆಟ್ ಮೇಲೆ ಒಂದು ಒಗಾರ 6. ನೆಕ್ಸ್ಟ್ ಬಾಲ್ ಪವರ್ ಇಲ್ಲದೆ ಯಾವ ಥರ ಸಿಲ್ಕ್ ಅಂಡ್ ಟಚಲ್ಲಿ ಬರೀ ರಿಸ್ಟ್ ವರ್ಕನ್ನು ಯೂಸ್ ಮಾಡಿ ಬೌಂಡ್ರಿ ಹೊಡೆಯೋದು ಅನ್ನೋಂಥದ್ದು ಇಲ್ಲಿ ನೋಡಿದ್ವಿ. ಶಾರ್ಟ್ ಬಾಲ್, ಗುಡ್ ಯೂಸ್ ಆಫ್ ದ ಕ್ರೀಸ್, ಜಸ್ಟ್ ಗ್ಯಾಪ್ ಫೈಂಡ್ ಮಾಡಿದ್ರು. ಅನದರ್ ಬ್ರಿಲಿಯಂಟ್ ಒಗಾರ 4 ಫ್ರಮ್ ನಿಹಾಲ್ ಉಲ್ಲಾಲ್. ಮತ್ತೊಮ್ಮೆ 1 ಓಟವನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ನಿಹಾಲ್ ಉಲ್ಲಾಲ್ ಅವರು. ಇದರೊಂದಿಗೆ 5 ಓವರ್ ಮುಕ್ತಾಯಗೊಂಡಿದೆ. ತಂಡದ ಮೊತ್ತ 60, 2 ಹುದ್ದರಿಯ ನಷ್ಟಕ್ಕೆ. ಆರನೇ ಓವರ್ ಚಾಲ್ತಿಯಲ್ಲಿ ಬರುವ ಮುನ್ನ ವೀಕ್ಷಕವರನ್ನೇ ಕೊಠಡಿಯಲ್ಲಿ ಬದಲಾವಣೆ. ಈಗ ನಿಮ್ಮ ಜೊತೆಯಲ್ಲಿ ಸೇರ್ಕೋತಾರೆ ಶಂಕರ್ ಪ್ರಕಾಶ್ ಮತ್ತು GK ಅನಿಲ್ ಕುಮಾರ್. ಯಾವ ಥರ ಅಟ್ಮಾಸ್ಫಿಯರ್ ಇದೆ ಶಂಕರ್, ನೀವು ಇಲ್ಲಿ ನೋಡಿದ್ರೆ ಲಾಸ್ಟ್ ಸ್ಯಾಟರ್ಡೇ ಕ್ರೌಡ್ ಇತ್ತು, ಸಂಡೇ ಅಂತೂ ಮುಗಿ ಬಿದ್ದಿದ್ದಾರೆ. ಎಲ್ಲರೂ ಒಳ್ಳೆ ಪಂದ್ಯನೂ ಆಗುವಂಥ ಸಾಧ್ಯತೆ ಇದೆ. ನಿಹಾಲ್ ಉಲ್ಲಾಲ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಜೊತೆಗೆ ಇವಾಗ ಬಂದಿರೋರು ಲ್ಯಾನ್ಸ್ ಕ್ಲೂಸ್ನರ್ ಕೂಡ ಯಾವ ಥರ ಮೊಮೆಂಟಮ್ ಶಿಫ್ಟ್ ಮಾಡ್ತಾರೆ ಬ್ಯಾಟಿಂಗ್ ಸೈಡ್ಗೆ ಅಂತ ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಕಲರ್ ಸೂಪರ್ ಚಾನಲಲ್ಲಿ ಕೂಡ ಕಾಯ್ತಾ ಇರ್ತಾರೆ. ಖಂಡಿತವಾಗ್ಲೂ GK ಅನಿಲ್ ಕುಮಾರ್, ಯಾಕೆಂತಂದರೆ ಈ ಮಧ್ಯಾಹ್ನದ ಅಟ್ಮಾಸ್ಫಿಯರ್ನಲ್ಲಿ ನೀವು ಪಿಚ್ ರಿಪೋರ್ಟ್ನಲ್ಲಿ ಹೇಳಿದಾಗೆ ಸಾಕಷ್ಟು ರನ್ಗಳು ಬರುತ್ತೆ. ಅದು 6 or 4ಗಳ ಭರಾಟೆ ಹಬ್ಬ. ಒಗಾರ 6 ಅವರು ನಿನ್ನೆಗೂ ಇವತ್ತಿಗೂ ಪಿಚ್ಚಲ್ಲಿ ಅಷ್ಟು ಡಿಫ್ರೆನ್ಸ್ ಇಲ್ಲ.
ಚೆನ್ನಾಗಿ ಬಿಸಿಲು ಬೇರೆ ಇದೆ, ಒಳ್ಳೆ ಸನ್ಲೈಟು, ಬ್ಯಾಟ್ಸ್ಮನ್ಗೆ ಹೇಳಿ ಮಾಡಿದಂಥ ವಿಕೆಟನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಕ್ಯೂರೇಟರ್ಸು, ಗ್ರೌಂಡ್ಸ್ಮನ್ನು ಕೂಡ. ನಿನ್ನೆ ರಾತ್ರಿ ಗಂಗಾ ವಾರಿಯರ್ಸ್ ಪಂದ್ಯ ರಾತ್ರಿ ಇತ್ತು. ಕ್ಯಾಚ್ ಹಿಡಿದಿದ್ದಾರೆ. ದಿಸ್ ಶುಡ್ ಬಿ ಒನ್ ಆಫ್ ದ ಇಂಪಾರ್ಟೆಂಟ್ ಜಂಕ್ಷರ್ ಆಫ್ ದ ಮ್ಯಾಚ್ ಅಂತಾನೆ ಹೇಳಬೇಕು. ಇದು ಟರ್ನಿಂಗ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ, ಯಾಕಂದ್ರೆ ನಿಹಾಲ್ ಉಲ್ಲಾಳ್ ವಾಸ್ ಇನ್ ಗ್ರೇಟ್ ಫಾರ್ಮ್. ಇದು ಅತ್ಯುತ್ತಮ ವಿಕೆಟ್. ಸ್ಟಾಲಿನ್ ಹೂವರ್ ಅವರು ಒಳ್ಳೆ ಜಡ್ಜ್ ಮಾಡಿ ಹಿಡಿದಿದ್ದಾರೆ. ನಿನ್ನೆನೂ 2 ಕ್ಯಾಚ್ ಹಿಡಿದ್ರು, ತುಂಬಾ ಚೆನ್ನಾಗಿ ಜಡ್ಜ್ ಮಾಡಿ ಹಿಡಿದ್ರು. ಇದೂ ಅಷ್ಟೇ ಮಿಸ್ ಟೈಮ್ ಆಯಿತು. ನಿಹಾಲ್ ಉಲ್ಲಾಳ್ ಅವರು ಇನ್ನೊಂದು ಹೊಗಾರ 6 ಹೊಡೆಯೋದಕ್ಕೆ ಟ್ರೈ ಮಾಡಿದ್ರು. ಒಳ್ಳೆ ಕ್ಯಾಚ್ ಹಿಡಿದಿದ್ದಾರೆ ಸ್ಟಾಲಿನ್ ಹೂವರ್ ಅವರು. ಬ್ಯಾಟಿಂಗು ಅವರು ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾರೆ, ಬಟ್ ಅವ್ರಿಗೆ ಇವತ್ತು ಕೈ ಕಡಿತಾ ಇರುತ್ತೆ ಬ್ಯಾಟಿಂಗಲ್ಲಿ ಕೂಡ. ಅವರು ತೋರ್ಸೋಣ ಅವರು ಟ್ಯಾಲೆಂಟ್ ಅಂತ. ಬಟ್ ಅಮೇಝಿಂಗ್ ಕ್ಯಾಚ್ ಶಂಕರ್. ಅಬ್ಸಲ್ಯೂಟ್ಲಿ. ಇದು 2ನೇ ಕ್ಯಾಚ್. ನಿಹಾಲ್ ಉಲ್ಲಾಳ್ ಗಾನ್ ಫಾರ್ 47. ಹೊಸ ಬ್ಯಾಟ್ಸ್ಮನ್ ಶಶ್ ಗಂಗಾ ವಾರಿಯರ್ಸ್ ತಂಡದ ಪರವಾಗಿ. ನಿನ್ನೆ ರಾತ್ರಿ ಅಟ್ಮಾಸ್ಫಿಯರ್ನಲ್ಲಿ ಗಂಗಾ ವಾರಿಯರ್ಸ್ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಇವತ್ತು ಸಹ ಫೈನಲ್ಸ್ ರಾತ್ರಿ ಆಗೋದ್ರಿಂದ ಬಹುಶಃ ವಿಕೆಟ್ ಆಗ ಸ್ವಲ್ಪ ಸ್ಲೋ ಆಗುತ್ತೆ, ಅಂಡರ್ ದ ಲೈಟ್ಸ್ ಡ್ಯೂ ಫ್ಯಾಕ್ಟರ್ ಬರುತ್ತೆ. ಸೊ ವಿಲ್ ಇಟ್ ಬಿ ಎ ಲೋ ಸ್ಕೋರಿಂಗ್ ಫೈನಲ್, ಬಟ್ ಡೆಫಿನೆಟ್ಲಿ ದ 2 ಮ್ಯಾಚಸ್ ವಿಲ್ ಬಿ ಹೈ ಸ್ಕೋರಿಂಗ್ ಒನ್ಸ್. ಡೆಫಿನೆಟ್ಲಿ ಇದು ಹೈ ಸ್ಕೋರಿಂಗ್ ಮ್ಯಾಚಸ್ ಆಗುತ್ತೆ. 2 ಮ್ಯಾಚು ನನ್ನ ಪ್ರಕಾರ. ರಾತ್ರಿ ಹೊತ್ತು ಡ್ಯೂ ಬಿದ್ದಿರೋದ್ರಿಂದ ಒಂದು ಸ್ವಲ್ಪ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಸ್ಪಿನ್ನರ್ಸ್ ವಿಕೆಟ್ ಟು ವಿಕೆಟ್ ಮಾಡಿದಾಗ ಒಂದು ಸ್ವಲ್ಪ ಬ್ಯಾಟ್ಸ್ಮನ್ ಕಷ್ಟಪಟ್ಟಿದ್ದು ನಾವು ನೋಡಿದ್ವಿ. ಎಡ್ಜ್ಗಳು ಆಯಿತು, ಲೇಟ್ ಕಟ್ ಹೊಡಿಯೋಕೆ ಹೋದಾಗ ಅದೇ ಬೇಗ ಸ್ಕಿಡ್ ಆಗಿ ಹೊಡ್ಕೊಂಡು ಹೋಯಿತು. ಬಟ್ ಏನೇ ಆದ್ರೂ ಒಳ್ಳೆ ಒಂದು ಪಂದ್ಯ ಅಂತೂ ನೋಡೋಕೆ ಸಿಗುತ್ತೆ. ಇದು ಕಿಶೋರ್ ಕಾಮತ್ ಅವರು ಇದು ಇಂಪಾರ್ಟೆಂಟ್ ವಿಕೆಟ್ ಆಗೋವಂಥ ಸಾಧ್ಯತೆ ಇರುತ್ತೆ. ಫಸ್ಟ್ ಬಾಲೇ ವಿಕೆಟ್ ಎತ್ತಿದ್ದಾರೆ. ರೆಫ್ರಲ್ ಬೇರೆ ಹೋಗಿದೆ, ಸಾಫ್ಟ್ ಡಿಸ್ಮಿಸಲ್ ಔಟ್. ಇಲ್ಲಿ ಕಾದು ನೋಡಬೇಕಿದೆ, ಪಿಚ್ಚಿಂಗ್ ಇನ್ ಲೈನ ವಿಕೆಟ್ ಹೊಡೆಯುತ್ತಾ ಅಂತ ಕಾದು ನೋಡಬೇಕಿದೆ. ಇದು ಪಿಚ್ಚಿಂಗ್ ಇನ್ ಲೈನ್, ಜಸ್ಟ್ ಹಿಟ್ಟಿಂಗ್ ದ ವಿಕೆಟ್ಸ್ ಅನ್ಸುತ್ತೆ. ನನ್ನ ಪ್ರಕಾರ ಔಟು. ಸಾಫ್ಟ್ ಡಿಸ್ಮಿಸಲ್ ಅವ್ರು ಕೊಟ್ಟಿದ್ದು ಕೂಡ ಔಟು. ಕಾದು ನೋಡೋಣ. ಹೆಚ್ಚು ಟೈಮ್ ತಗೊಳ್ಳಿಲ್ಲ ಅಂಪೈರ್. ಸಾಮಾನ್ಯವಾಗಿ ಅಂಪೈರ್ಸ್ ಈ ರೀತಿಯಾದಂತಹ 50-50 ಚಾನ್ಸಸಲ್ಲಿ ಟೈಮ್ ತಗೊಳ್ತಿದ್ರು, ಆದರೆ ಯಾವುದೇ ಸಂಶಯ ಇರಲಿಲ್ಲ ಅಂಪೈರ್ ಮನಸ್ಸಿನಲ್ಲಿ. ಆ ಕಾರಣದಿಂದ ಥರ್ಡ್ ಅಂಪೈರ್ ಬಹುಶಃ ಔಟನ್ನು ನೀಡ್ತಾರೆ. ಆದರೆ ದ ಡಿಸಿಷನ್ ಆಫ್ ದಿ ಅಂಪೈರ್ ಇಸ್ ಫೈನಲ್. 66 for 4 ಆಗ್ತಾರೆ. ಗಂಗಾ ವಾರಿಯರ್ಸ್ ವಿಲ್ ಬಿ ಇನ್ ಟ್ರಬಲ್ ಆಫ್ಟರ್ ದಿಸ್ ಇಫ್ ದೇ ಲೂಸ್ ದಿಸ್ ವಿಕೆಟ್. ಲಾನ್ಸ್ ಕ್ಲೂಸ್ನರ್ ಅವ್ರ ಮೇಲೆ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ, ಒತ್ತಡ ಜಾಸ್ತಿ ಆಗುವಂಥ ಸಾಧ್ಯತೆ. ಡಿಸಿಷನ್ ಪೆಂಡಿಂಗ್ ಇದ್ದಾಗ ಕ್ರೌಡ್ ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ. OUT ಔಟ್. 66 for 4.
ಸುಚಿತ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆನ್ ಅ ಹ್ಯಾಟ್ರಿಕ್. ಕಿಶೋರ್ ಕಾಮತ್ ನಿನ್ನೆ ಸಹ 2 ಸಿಚುವೇಶನ್ ನೋಡಿದ್ವಿ. ಚಂದನ್ ಅವರು ಸಹ ಹ್ಯಾಟ್ರಿಕ್ ಪೊಸಿಷನ್ ಅಲ್ಲಿ ಇದ್ರು, ಆದರೆ ಹ್ಯಾಟ್ರಿಕ್ ಆಗಿಲ್ಲ. ಇವತ್ತು ಪ್ರೇಕ್ಷಕರು ಸಾಕಷ್ಟು ಸಂಖ್ಯೆಯಲ್ಲಿ ಮಧ್ಯಾಹ್ನದ ಬಿಸಿಲಿನ ಜಳದ ನಡುವೆ ಬಂದಿದ್ದಾರೆ. ವಿಲ್ ದಿಸ್ ಬಿ ದ ಫಸ್ಟ್ ಹ್ಯಾಟ್ರಿಕ್ ಆಫ್ ದಿ ಸೀಸನ್? ನನ್ನ ಪ್ರಕಾರ ಕಷ್ಟ ಇದೆ. ಸುಚಿತ್ ಒಳ್ಳೆ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ನು, 100ಗಳು ಹೊಡೆದಿದ್ದಾರೆ ಅವರು. ಇದೊಂದು ಒಳ್ಳೆ ವಿಕೆಟ್ ಕಿಶೋರ್ ಕಾಮತ್ ಅವರು. ಅದಾದ್ಮೇಲೆ ತಿರ್ಗಾ ತೆಗೆದಿದ್ದಾರೆ. ಇದು ಹ್ಯಾಟ್ರಿಕ್ ಡೆಲಿವರಿ. ಸೊ ರೆಸ್ಪೆಕ್ಟ್ ಕೊಟ್ಟು ಆಡಿದ್ರು, ಒಳ್ಳೆ ಲೆಂತ್ ಹಾಕಿದ್ರು ಕಿಶೋರ್ ಕಾಮತ್ ಅವರು. ಸುಚಿತ್ ಅವರು ನನಗೆ ಸಿಕ್ಕಿದ್ರು ಬೆಳಗ್ಗೆ, ಶಂಕರ್ ಹೇಳ್ತಾ ಇದ್ರು ಗಿಲ್ಕ್ರಿಸ್ಟ್ ಅವರು ಹೊಡೆದಿದ್ದನ್ನು ಜ್ಞಾಪಿಸ್ಕೊತಾ ಇದ್ರು. ಒಳ್ಳೆ ಬಾಲ್ ಆಗದೆ ಆದ್ರೂ ಫೀಟ್ ಯೂಸ್ ಮಾಡ್ಬಿಟ್ಟು ಹೊಡೆದ್ರು ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಅವ್ರಿಗೆ ಬ್ಯಾಟಿಂಗ್ ಅಲ್ಲಿ ಅವರು ಎಬಿಲಿಟಿ ತೋರಿಸುವಂತ ಆಪರ್ಚುನಿಟಿ ಸಿಕ್ಕಿದೆ. ಇದೊಂದು ಓವರ್ ಥ್ರೋ, ಅನ್ನೆಸೆಸರಿ ಓವರ್ ಥ್ರೋ ಅಂತ ಹೇಳ್ಬೋದು. ಒಂದು ಸಿಂಗಲ್ ಸುಚಿತ್ಗೆ. ಎಕ್ಸೈಟ್ಮೆಂಟ್ ಇಸ್ ದ ನೇಮ್ ಆಫ್ ದ ಗೇಮ್. ಜಿಕೆ 2 ವಿಕೆಟ್ ಬಿತ್ತಲ್ಲ ನೋಡಿ. ಮೊದಲನೇ ವಿಕೆಟ್ ಇದು, ಬಲವಾಗಿ ಹೊಡೆಯುವಂತಹ ಪ್ರಯತ್ನ, ಮಿಸ್ಕ್ಯೂಡ್ ಇಟ್ಟಿದ್ದು ಸ್ಟ್ರೇಟ್ ಇನ್ ಟು ದ ವೇಟಿಂಗ್ ಹ್ಯಾಂಡ್ಸ್ ಆಫ್ ಸ್ಟಾಲಿನ್ ಅಂತಾನೆ ಹೇಳಬೇಕು. ನಿಹಾಲ್ ಸ್ವಲ್ಪ ಓದೋದ್ರಲ್ಲಿ ಕಷ್ಟಪಟ್ಟರು. ಈ ಎರಡನೇದು ಅಂಪೈರಿಗೆ ಕಷ್ಟ ಆಗಲಿಲ್ಲ, ಆದರೆ ಬ್ಯಾಟ್ಸ್ಮನ್ಗೆ ತಾನು ನಾಟ್ ಔಟ್ ಅಂತ ಅನಿಸ್ತು. ರೆಫರಲ್ಗೆ ಹೋದ್ರು, ಡಿಸಿಷನ್ ಆಫ್ ದ ಅಂಪೈರ್ ಫೈನಲ್. ಆದರೆ ಅದಕ್ಕಿಂತ ಮುಂಚೆ ಜಿಕೆ ಡಿಸಿಷನ್ ಕೊಟ್ಟಾಗಿತ್ತು. ಫೈನಲಿ ದಟ್ ವಾಸ್ ದ ಫೈನಲ್ ಡಿಸಿಷನ್. ಕಿಶೋರ್ ಕಾಮತ್ ಅವರು ಕೂಡ ಮುಂಬೈ ಇಂಡಿಯನ್ಸ್ ಪರವಾಗಿ IPL ಆಡಿದಂಥವ್ರು. ಒಳ್ಳೆ ಬಾಲ್. ತಿರ್ಗಾ ಲ್ಯಾನ್ಸ್ ಕ್ಲೂಸ್ ಅವರು ಸ್ವಲ್ಪ ಲಯ ಕಂಡುಕೊಳ್ಳೋಕ್ಕೆ ಟೈಮ್ ತೊಗೊತಾ ಇದ್ದಾರೆ. 67 for 4. ಮತ್ತೊಮ್ಮೆ ಕಲರ್ಸ್ ಸೂಪರ್ನಲ್ಲಿ ಹಾಗೂ ವೂಟ್ ಮುಖೇನ ಕನ್ನಡ ಚಲನಚಿತ್ರ ಕಪ್ಪನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಕನ್ನಡಿಗರಿಗೆ ಸ್ವಾಗತ. ಲೇಟಾಗಿ ಟ್ಯೂನ್ ಮಾಡಿದ್ರೆ ಸ್ಕೋರ್ ಕಾರ್ಡ್ ನಿಮಗಾಗಿ. 68 for 4. ಗುಡ್ ಸ್ಟಾರ್ಟ್. ನಿಹಾಲ್ ಉಲ್ಲಾಳ್ ಉತ್ತಮ ಫಾರ್ಮ್ನಲ್ಲಿದ್ದರು, ಆದರೆ 2 ಗ್ರೇಟ್ ಕ್ಯಾಚಸ್ ಇನ್ ದ ಡೀಪ್. ಸ್ಟಾಲಿನ್ ಹೂವರ್ ಸ್ವಲ್ಪ ಮಟ್ಟಿಗೆ ಗಂಗಾ ವಾರಿಯರ್ಸ್ ಹಿನ್ನಡೆ ಆಗುವಂತೆ ಸಾಧ್ಯತೆ ಆಯಿತು. ಆದರೆ ಯಶ್ ಅವರ ಕ್ಯಾಚ್ ಪ್ರಾಬ್ಲಿ ದಿ ಕ್ಯಾಚ್ ಆಫ್ ದ ಮ್ಯಾಚ್ ಸೋ ಫಾರ್ ಅಂತಲೇ ಹೇಳಬೇಕು. ಮೈನ್ ಅಂತ ಜೋರಾಗಿ ಕೂಗ್ತಾ ಇದ್ರು. ಕಾಮೆಂಟ್ರಿ ಬಾಕ್ಸಿಗೆ ಕೇಳ್ತಾ ಇತ್ತದು. ಈ ರೀತಿ ಸ್ಪಿರಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ವಿಲ್ ರಬ್ ಆನ್ ದಿ ಅದರ್ ಪ್ಲೇಯರ್ಸ್. ದಟ್ ಇಸ್ ದ ಸ್ಪಿರಿಟ್ ಆಫ್ KCC. ಅದಕ್ಕೆ ವಿನ್ನರ್ KCC ಸೀಸನ್ 2 ಅಂತ ಹೇಳೋದು. ರಾಕಿಂಗ್ ಸ್ಟಾರ್ ಯಶ್ ಅವರು ತೋರಿಸಿದ್ರು ನಮ್ಗೆ ಕ್ಯಾಚಿಂಗು ಬರುತ್ತೆ, ಜಡ್ಜ್ ಮಾಡಿ ಒಂದು ಒಳ್ಳೆ ಕ್ಯಾಚ್ ಹಿಡಿದ್ರು. ಬೌಲಿಂಗ್ನಲ್ಲಿ 3 ವಿಕೆಟನ್ನು ಯಶಸ್ವಿ ಬೌಲರ್ ಕಿಶೋರ್ ಕಾಮತ್, 1 ವಿಕೆಟನ್ನು ಪ್ರೀತಮ್ ಗುಬ್ಬಿ ಹೊಡೆದ್ರು. ಪ್ರಾಬ್ಲಿ ದಿ ಸ್ಲೈಡ್ ವಾಸ್ ಸ್ಟಾರ್ಟೆಡ್ ಬೈ ಪ್ರೀತಮ್ ಗುಬ್ಬಿ ಅಂತ ಹೇಳ್ಬೇಕು. ಆ ಫಸ್ಟ್ ವಿಕೆಟ್ ಬಂದ ಕೂಡಲೇ ಬಾಡಿ ಲ್ಯಾಂಗ್ವೇಜ್ ಒಂದು ರಕ್ತ ಸಂಚಲನವಾಯಿತು ಅಂತಲೇ ಹೇಳಬೇಕು ರಾಷ್ಟ್ರಕೂಟ ಪ್ಯಾಂಥರ್ಸ್ ಫೀಲ್ಡರ್ಸ್ನಲ್ಲಿ. ಹೌದು, 2020 ಫಾರ್ಮ್ಯಾಟ್ಸಲ್ಲಿ ಅದೇನೋ ಲೆಗ್ ಸ್ಪಿನ್ನರ್ಸ್ ತುಂಬಾ ಪಾತ್ರ ವಹಿಸ್ತಾ ಇದ್ದಾರೆ. IPL ಅಲ್ಲೂ ನೋಡಿದ್ವಿ, ಎಲ್ಲ ಟೀಮ್ಸಲ್ಲೂ ಲೆಗ್ ಸ್ಪಿನ್ನರ್ಸೇ ಪ್ರಾಬಲ್ಯ ಆಯಿತು. ಇಲ್ಲಿ ಇಬ್ಬರು ಪ್ರಾಬಲ್ಯ ನಾವು ನೋಡಿದ್ವಿ, ಪ್ರೀತಮ್ ಗುಬ್ಬಿ ಅವರು, ಕಿಶೋರ್ ಕಾಮತ್. ಇಲ್ಲಿ ದೇವಯ್ಯ ಅವರು KPL ಆಡಿದಂಥ ಪ್ಲೇಯರು. ಇದು ಒಳ್ಳೆ ಚಾಲೆಂಜ್ ಅವ್ರಿಗೆ. ಲ್ಯಾನ್ಸ್ ಕ್ಲೂಸ್ನರ್ ಅವ್ರಿಗೆ ಬೌಲಿಂಗ್ ಮಾಡೋದು. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಅವ್ರಿಗೂ ಕೂಡ, ಜೊತೆಗೆ ಸುಚಿತ್ಗೂ ಕೂಡ ಇಲ್ಲಿ ಬ್ಯಾಟಿಂಗಲ್ಲಿ ಅವ್ರ ಪ್ರಾಬಲ್ಯತೆ ತೋರಿಸುವಂಥ ಒಂದು ಆಪರ್ಚುನಿಟಿ ಅವ್ರಿಗೂ ಸಿಕ್ಕಿದೆ. ಜೊತೆಗೆ ಲಾನ್ಸ್ ಕ್ಲೂಸ್ನರ್ಗೆ ಈಗ ಏನಪ್ಪ ಅಂದ್ರೆ ಡಬಲ್ ರೆಸ್ಪಾನ್ಸಿಬಿಲಿಟಿ. 2 ವಿಕೆಟ್ ಬಿದ್ದಿರೋದ್ರಿಂದ ಹಿ ಕ್ಯಾನ್ ಗೋ ಆಲ್ ಔಟ್. 10ನೇ ಓವರ್ ತನಕ ಇರಲೇಬೇಕು ಅವರು, ಇಲ್ಲಾಂತಂದ್ರೆ ಅವ್ರು ಔಟ್ ಆದರೆ. ಸೊ ಆ ಕಾರಣದಿಂದ ಹಿ ಹ್ಯಾಸ್ ಟು ಮಿಕ್ಸ್ ಕಾಷನ್ ವಿತ್ ಅಗ್ರೆಷನ್. ಎರಡನ್ನು ಮಿಕ್ಸ್ ಮಾಡಿದಾಗ ಮಾತ್ರ ಲಾನ್ಸ್ ಕ್ಲೂಸ್ನರ್ ಇನ್ನಿಂಗ್ಸಿಂದ ಉಪಯೋಗ ಆಗುತ್ತೆ ಗಂಗಾ ವಾರಿಯರ್ಸ್ಗೆ. ಕರೆಕ್ಟಾಗಿ ಹೇಳಿದ್ರಿ ನೀವು. ಅವರು ಫ್ಲ್ಯಾಶ್ ಇಂಟರ್ವ್ಯೂನಲ್ಲೂ ಹೇಳ್ತಾ ಇದ್ರು, ತಿರ್ಗಾ ಒಂದು ಮಿಸ್ ಫೀಲ್ಡು, ಎರಡನೇ ರನ್ಗೂ ಓಡಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ಫೀಲ್ಡಿಂಗಲ್ಲಿ ಸುಧಾರಣೆ ತರಲೇಬೇಕಾಗತ್ತೆ. ಇವರು ನಿನ್ನೆನೂ ಒಂದು ಮ್ಯಾಚ್ ಆಡಿದ್ದಾರೆ. ಸೊ ಅದರಿಂದ ಪ್ಲ್ಯಾನಿಂಗು ನಡೆದಿರುತ್ತೆ. ನೀವು ಹೇಳ್ತಾ ಇದ್ರಿ ಲ್ಯಾನ್ಸ್ ಕ್ಲೂಸ್ನರ್ ಬಗ್ಗೆ ಶಂಕರ್, ಅವರು ಫ್ಲ್ಯಾಶ್ ಇಂಟರ್ವ್ಯೂನಲ್ಲೂ ಹೇಳ್ತಾ ಇದ್ರು, ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಈ KPL ಪ್ಲೇಯರ್ಸು ಇರ್ತಾರೆ ಅಂತ. ಸೊ ಈ ಥರ ಒಂದು ಕ್ವಾಲಿಟಿ ಇರುತ್ತೆ. ಇವರು ಅಭ್ಯಾಸ ಮಾಡಿರ್ತಾರೆ, 1 ತಿಂಗಳಿಂದ ಅಭ್ಯಾಸ ಮಾಡಿದ್ದಾರೆ. ಅವರು ತಕ್ಕ ಮಟ್ಟಿಗೆ ಎಬಿಲಿಟಿ ಇದೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇವಾಗ ಅವ್ರು ಕುದುರ್ಕೊತಾ ಇದ್ದಾರೆ. ಈ ಪಾರ್ಟ್ನರ್ಶಿಪ್ ಕೀ ಆಗತ್ತೆ. ಉತ್ತಮವಾದ ಹೊಡೆತ ಸುಚಿತ್ ಅವರಿಂದ. ನೀವು ಆಗ್ಲೇ ಹೇಳಿದ್ರಿ ಹ್ಯಾಟ್ರಿಕ್ ಸುಚಿತ್ ಕೊಡಲ್ಲ ಅಷ್ಟು ಸುಲಭವಾಗಿ ಅಂತ. ಈಸ್ ಎ ಫೈಟರ್ ಸುಚಿತ್. ಹೋಗಾರ ಬೌಂಡ್ರಿ ಫ್ರಮ್ ಸುಚಿತ್ಸ್ ಬ್ಲೇಡ್. ಅವರು ಮಿಡ್ಲ್ ಆರ್ಡರ್ನು ಸುಮಾರು ಕರ್ನಾಟಕ ಹೇಗೆಲ್ಲ ಆಡಿದ್ದಾರೆ, ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ. ನೀವು ಜ್ಞಾಪಕ ಇರ್ಬೋದು, ಮುಂಬೈ ಇಂಡಿಯನ್ಸ್ಗೂ ಅಷ್ಟೇ ಮಿಚೆಲ್ ಜಾನ್ಸನ್ಗೆ 2 ಸಿಕ್ಸರ್ ಬೇರೆ ಹೊಡೆದಿದ್ರು. ಸೊ ಅವ್ರಿಗೆ ಎಬಿಲಿಟಿ ಇದ್ದೇ ಇದೆ. ಸೊ ಅವರು ಎಬಿಲಿಟಿ ತೋರಿಸೋದಕ್ಕೆ ಕಾತರದಿಂದ ಕಾಯ್ತಾ ಇರ್ತಾರೆ.
ಗ್ರಿಟಿ ಕ್ರಿಕೆಟರ್ ಸುಚಿತ್, ಆಸೆಟ್ ಫಾರ್ ಎನಿ ಟೀಮ್ ಅಂತಾನೆ ಹೇಳಬೇಕು. ಇದು 74ನೇ ಒಗಾರಾಸ್ 4 ಆಗಿತ್ತು. 75 for 4. ಮುಂಚೆನೆ ಚೆಂಡನ್ನ ಅರ್ತಿದ್ರು, 2-2-2 ಅಂತಿದ್ರು. ಎರಡನೇ ರನ್ ತೆಗೆದುಕೊಡ್ತಾ ಇದ್ದಾರೆ. ಇಫ್ ದ ಥ್ರೋ ಕಮ್ಸ್ ಇನ್, ಇಲ್ಲ ಸುಲಭ. ಬ್ರಿಲಿಯಂಟ್ ಬೇಸಿಕ್ಸಲ್ಲಿ ಒಂದು ಬಿಗ್ ಶಾಟ್ ಹೊಡೆದಾದ್ಮೇಲೆ ಸಾಫ್ಟ್ ಹ್ಯಾಂಡ್ಸಲ್ಲಿ ಆಡೋದು ಹೇಗೆ, ಸಿಂಗಲ್ ಹೇಗೆ ಕದಿಯೋದು ಅಂತ ಇದರಲ್ಲಿ ಫಸ್ಟ್ ರನ್ ಫಾಸ್ಟಾಗಿ ಓಡ್ಬಿಟ್ಟು 2 ರನ್ನು ಕೂಡ ತೊಗೊಂಡಿದ್ದಾರೆ ಸುಚಿತ್. ಬ್ರಿಲಿಯಂಟ್ ಡಿಸ್ಪ್ಲೇ ಆಫ್ ಬೇಸಿಕ್ಸ್ ಅಂತ ಹೇಳ್ತೀನಿ. ಮತ್ತೊಮ್ಮೆ ಗಮನಿಸಿ, ಇಲ್ಲಿ ಲಾನ್ಸ್ ಕ್ಲೂಸ್ನರ್ ಇಸ್ ದ ಮೋರ್ ಸೀಸನ್ ಪ್ರೊಫೆಷನಲ್. ಆದರೆ ಸುಚಿತ್ ಕಾಲಿಂಗ್ ದ ಶಾಟ್ಸ್, ಹಿ ವಾಂಟ್ಸ್ ದ ಟೂ. ಸೊ ಈ ಈಗರ್ನೆಸ್ ಬಹಳ ಕೌಂಟ್ ಆಗುತ್ತೆ. ಇಟ್ ವಿಲ್ ರಬ್ ಆನ್ ಲಾನ್ಸ್ ಕ್ಲೂಸ್ನರ್. ನೀವು ಹೇಳಿದಾಗೆ ದೂರದ ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದಾರೆ. ಪ್ರಾಬ್ಲಿ ಥಾಟ್ ಐ ಜಸ್ಟ್ ಸ್ಪೆಂಡ್ 2 days ಹಾಲಿಡೇ ಇಯರ್, ಬಟ್ ಇಟ್ಸ್ ಎ ಡಿಫರೆಂಟ್ ಬಾಲ್ ಗೇಮ್ ಫಾರ್ ಹಿಮ್ ನೌ. ಶಂಕರ್ ಅವರೇ, ಲ್ಯಾನ್ಸ್ ಕ್ಲೂಸ್ನರ್ ಅವ್ರಿಗೆ ಗೊತ್ತಿರುತ್ತೆ ಕರ್ನಾಟಕದ ಹುಡುಗರು ಚೆನ್ನಾಗಿ ಆಡ್ತಾರೆ ಅಂತ ಒಂದು ಅವ್ರದ್ದು ಮನವರಿಕೆ ಇರುತ್ತೆ. ಯಾಕೆಂದರೆ ಒಂದು ಟೂರ್ ಗೇಮ್ ಅವ್ರು ಆಡಿದರು ನಮ್ಮ ಮೇಲೆ. ಸೊ ಇಂಡಿಯನ್ ಟೀಮ್ ಮೇಲೆ ಆಡಿದಾಗ ಕರ್ನಾಟಕ ಚಾಂಪಿಯನ್ಸ್ ಆಗಿದ್ದಾಗ ಕೊಚ್ಚಿನಲ್ಲಿ ಆಡಿದ್ವಿ. ಅವರು ಅವಾಗ ಅಲೆನ್ ಡೊನಾಲ್ಡ್ಗಿನ ಜೋರಾಗಿ ಆಗ್ತಾಯಿದ್ರು ಲ್ಯಾನ್ಸ್ ಕ್ಲೂಸ್ನರು. ಆವಾಗ ಅವರು ಪರದಾಡಿದ್ರು ಕರ್ನಾಟಕದ ಮೇಲೆ. ಸೊ ಅದೆಲ್ಲ ತಲೆಯಲ್ಲಿರುತ್ತೆ. ಸೊ ಯಂಗ್ಸ್ಟರ್ ಸುಚಿತ್ತು IPL ಇರೋದ್ರಿಂದ ಲ್ಯಾನ್ಸ್ ಕ್ಲೂಸ್ನರ್ಗೂ ಗೊತ್ತಿರುತ್ತೆ, ಓ ಈ ಯಂಗ್ಸ್ಟರು ಎಬಿಲಿಟಿ ಇರೋರೆ. ಸೊ ಇಲ್ಲಿ ಫಸ್ಟ್ ರನ್ ಫಾಸ್ಟಾಗಿ ಓಡಿದ ತಕ್ಷಣ ಅವ್ರು ಎರಡನೇದಕ್ಕೆ ಒಂದು ಸ್ವಲ್ಪ ರೆಡಿ ಆದರು. ಬ್ಯಾಟ್ ಅಂಡ್ ಪ್ಯಾಟ್ ಕ್ಲೋಸ್ ಟುಗೆದರ್, ನೋ ಬಾಲ್. ಈ ರೀತಿ ವರವನ್ನ ಕೊಡಬಾರ್ದು ರಾಷ್ಟ್ರಕೂಟ ಪ್ಯಾಂಥರ್ಸ್ ಗಂಗಾ ವಾರಿಯರ್ಸ್ಗೆ. ಬಹುಶಃ ಆ ಹೆಸರಿನಲ್ಲಿ ಪಾವಿತ್ರತೆ ಇರೋದು ಗಂಗಾ ವಾರಿಯರ್ಸ್ಗೆ ಸ್ವಲ್ಪ ವರವ ಸಿಗ್ತಾ ಇದೆ. ಥರ ಫ್ರೀ ಹಿಟ್ ಆಗಿದ ತಕ್ಷಣ ಗೊತ್ತಾಗಿದ ತಕ್ಷಣ ಕ್ರೌಡಲ್ಲಿ ಏನು ಇದು ಜಸ್ಟ್ ಬಾಲು ಸಮ್ ಪಾರ್ಟ್ ಆಫ್ ದ ಫುಟ್ ಒಳಗಿರಬೇಕು, ಅದು ಇರಲಿಲ್ಲ. ಜಸ್ಟ್ ಅಲ್ಲಿಟ್ಟು ಸ್ಲೈಡ್ ಮಾಡಿದ್ದಾರೆ. ಅಂಪೈರ್ಗೆ ರಿಯಲ್ ಟೈಮಲ್ಲೂ ಕೂಡ ಅವ್ರು ನೋಡ್ತಾರೆ. ಟಚ್ ಆ್ಯಂಡ್ ಗೋ ಇರುತ್ತೆ ಯಾವಾಗ್ಲೂ. ಫ್ರೀ ಹಿಟ್ ಬಂದಿದ ತಕ್ಷಣ ಇಲ್ಲ, ಯಾರ್ಯಾರು ನೆರೆದಿರ್ತಾರೋ ಎಲ್ಲರಿಗೂ ಖುಷಿ ಒಂಥರ ಅದು. ಭರ್ಜರಿಯಾಗಿ ಹೊಡೆದ್ರು, ನೋ ಪ್ಲೇಸ್ಮೆಂಟ್ ಅಟ್ ಆಲ್. ಲಾನ್ಸ್ ಕ್ಲೂಸ್ನರ್ ಸ್ಟಿಲ್ ಫೈಂಡಿಂಗ್ ಹಿಸ್ ಫಾರ್ಮ್ ಆಫ್ಟರ್ 7 overs, 80 for 4. ಗಂಗಾ ವಾರಿಯರ್ಸ್ 15 ರನ್ಗಳನ್ನು ಇಲ್ಲಿಂದ ಹೊಡೆದ್ರೆ 125. ದಟ್ ವಿಲ್ ಬಿ ಅ ಹೈಲಿ ಕಾಂಪಿಟೇಟಿವ್ ಸ್ಕೋರ್. ಈವನ್ ಇಫ್ ದಿ ಸ್ಕೋರ್ 13 per over ಫ್ರಮ್ ನೌ 119. ಬಟ್ ಈಗಿರೋ ರನ್ ರೇಟ್ ಮೇಂಟೈನ್ ಮಾಡಿದ್ರು 114 ವಿಲ್ ಬಿ ಎ ಟಫ್ ಆಸ್ಕ್ ಅಂತಾನೆ ಹೇಳಬೇಕು. ಎನಿಥಿಂಗ್ ಅಬೌವ್ 100 ಕಾಂಪಿಟೇಟಿವ್ ಸ್ಕೋರೇ. ಒನ್ಸ್ ಇಟ್ ಗೋಸ್ ಪಾಸ್ 115, 110 ಮೇಲೆ ಹೋದಾಗ ತುಂಬಾ ಕಾಂಪಿಟೇಟಿವ್ ಆಗುತ್ತೆ. ಬಟ್ ನಾವು ನೋಡಿದ್ದೀವಿ ಇದೇ ಮಧ್ಯಾಹ್ನ ಈ ಥರ ಸನ್ಲೈಟ್ ಇದ್ದಾಗ ಬಾಲ್ ಬರ್ತಾಯಿತ್ತು ಬ್ಯಾಟ್ಗೆ. 121 ಕೂಡ ಚೇಸ್ ಮಾಡಿಬಿಟ್ರು. ಸೆಕೆಂಡ್ ಮ್ಯಾಚ್ ಕೂಡ ಹೈ ಸ್ಕೋರಿಂಗ್ ಇತ್ತು. ಈ ಒಂದು KCC ಸೀಸನ್ 2ನಲ್ಲಿ ನಾವು ಎಲ್ಲ ಥರ ಮ್ಯಾಚ್ಗಳು ನೋಡ್ಬಿಟ್ವಿ ನಿನ್ನೆ. ಅದೇ ಬೆಂಗಳೂರಿನ ಕ್ರೀಡಾಂಗಣದ ಹಿರಿಮೆ ಅಂತಲೇ ಹೇಳಬೇಕು. ಹಿಸ್ಟಾರಿಕ್ ಮ್ಯಾಚಸ್ ನಡೆಯುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಅನೇಕ ಪಂದ್ಯಗಳಿಗೆ ನಾನು ವೀಕ್ಷಕ ವಿವರಣೆ ಮಾಡಿದ್ದೀನಿ. ಎವ್ರಿ ಮ್ಯಾಚ್ ಇಲ್ಲಿ ಜ್ಞಾಪಕ ಇರ್ಬೋದು, ಐರ್ಲೆಂಡ್ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನಡೀತು ವರ್ಲ್ಡ್ ಕಪ್. ಐ ಡಿಡ್ ದ ಕಾಮೆಂಟ್ರಿ. ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಬೇಗ ಹೋಗೋಣ ಅಂದರೆ ಐರ್ಲೆಂಡ್ ಡಿಫೀಟೆಡ್ ಇಂಗ್ಲೆಂಡ್. ಡೆರಿಕ್ ಓಬ್ರಿಯನ್ ಸ್ಕೋರ್ಡ್ ಅ ಬ್ರಿಲಿಯಂಟ್ ಆ್ಯಂಡ್ ಮೋಸ್ಟ್ ಆಫ್ ದ ಗೈಸ್ ಮಿಸ್ ದ ಇನ್ನಿಂಗ್ಸ್. ಒಗಾರಾ 6 ಫ್ರಮ್ ದ ಬ್ಯಾಟ್ ಆಫ್ ಲ್ಯಾನ್ಸ್ ಕ್ಲೂಸ್ನರ್. ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದದ್ದು ಒಂದು ಸಿಕ್ಸರು ಇವಾಗ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಈಚೆಗೆ 17 ಡೆಲಿವರೀಸ್ ಇದೆ. ಏನು ಡ್ಯಾಮೇಜ್ ಮಾಡಬಲ್ಲರು ನಮಗೆಲ್ಲರಿಗೂ ಗೊತ್ತು. ಕ್ಲೂಸ್ನರು ಅವ್ರು ಹೊಡಿಯೋಕ್ಕೆ ಶುರು ಮಾಡಿದ್ರೆ ಯಾವ ಥರ ಬೌಂಡ್ರಿ ಸಿಕ್ಸರ್ಸ್ ಹೊಡಿತಾರೆ ಅಂತ ಕಾದು ನೋಡೋಣ. ಇಲ್ಲಿ ಬ್ಯಾಟ್ಸ್ಮನ್ಗೂ ಅವಕಾಶ ಇದೆ ಜಿಕೆ, ಅಂಡ್ ನೀವು ಸಾಕಷ್ಟು ಆಡಿದ್ದೀರಾ. ಇಲ್ಲಿ ಬೌಲರ್ಗೂ ಅವಕಾಶ ಇದೆ. ಇಲ್ಲಿ ಪ್ರತಿಭೆಗೆ ಮಾತ್ರ ಬೆಲೆ. ಸ್ವಲ್ಪ ಮಟ್ಟಿಗೆ ಅದೃಷ್ಟ ಬೇಕೇ ಬೇಕು ಪ್ರತಿ ಪ್ಲೇಯರ್ಗೆ. ಬಟ್ ಇಫ್ ಯು ಹ್ಯಾವ್ ದ ಟ್ಯಾಲೆಂಟ್ ದೆನ್ KSCA ಚಿನ್ನಸ್ವಾಮಿ ಸ್ಟೇಡಿಯಂ ಇಸ್ ದ ಐಡಿಯಲ್ ಅಬೋರ್ಡ್. ಇದು ಒಳ್ಳೆ ವಿಕೆಟ್ ಪ್ರೀತಮ್ ಗುಬ್ಬಿ ಅವ್ರಿಗೆ. ಲ್ಯಾನ್ಸ್ ಕ್ಲೂಸ್ನರ್ ಅವ್ರದ್ದು ನಿನ್ನೆನೂ ನಾನು ನೋಡ್ತಾ ಇದ್ವಿ. ಈ ಥರ ಒಂದು ಒಳ್ಳೆ ಒಂದು ಬೌಲಿಂಗ್ ಎಫರ್ಟ್ ಹಾಕಿದ್ರು. ಸುಜನ್ ಅವ್ರು ಹೇಳ್ತಾ ಇದ್ರು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದರೆ ಗುಬ್ಬಿನೇ ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದಾರೆ ಅಂತ. ಅದೇ ಥರ ಕಂಟಿನ್ಯೂ ಆಗಿದೆ. ಲ್ಯಾನ್ಸ್ ಕ್ಲೂಸ್ನರ್ ಅವರು ತಿರ್ಗಾ ಯಾವ ಫೀಲ್ಡರು
ತಿರ್ಗಾ ಸ್ಟಾಲಿನ್ ಹೂವರ್ಗಂತೂ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಬೌಂಡ್ರಿ ಲೈನಲ್ಲಿ ಲಾಂಗ್ ಆನ್ ಲಾಂಗ್ ಆಫ್ ಅದ್ರಿ ನೀವು ಹಿಡಿದಾರಿ ಅಂತ. ಸೊ ಫಾಲೋ ದ ವಿಕೆಟ್ 10 ರನ್ಸ್ಗೆ 86 for 5. ಹೊಸ ಬ್ಯಾಟ್ಸ್ಮನ್ ಆಗಿ ಶ್ರೀಕಾಂತ್ ಆಗಮಿಸಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ 2.3 ಓವರ್ಸ್ ಅಲ್ಲಿ ಅನಿಲ್ ಸುಚಿತ್ ವಿಲ್ ಹ್ಯಾವ್ ಟು ಸ್ಟೇ ಟಿಲ್ ದ ಎಂಡ್ ಬಿಕಾಸ್ ಲಾನ್ಸ್ ಕ್ಲೂಸ್ನರ್ ಫ್ಲಾಟೆಡ್ ಟು ಡಿಸೀವ್ ಅಂತಾನೆ ಹೇಳಬೇಕು. ಸುಚಿತ್ ಅವರ ಇಂಪಾರ್ಟೆನ್ಸು ಜಾಸ್ತಿ ಡೆಲಿವರೀಸ್ ಅವರೇ ಫೇಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. KP ಶ್ರೀಕಾಂತ್ ಟಗರು ಫಿಲಮ್ ಪ್ರೊಡ್ಯೂಸರ್ ಟಗರು ಥರ ಆಡಿ ಒಂದು ಸಿಂಗಲ್ ತಕ್ಕೊಟ್ರೆ ಸುಚಿತ್ಗೆ ಚೆನ್ನಾಗಿರುತ್ತೆ. ಸಿಂಗಲ್ ತೆಗೆದು ಕೊಡ್ತೀನಿ ಅಂತ ತೋರಿಸಿದ್ದಾರೆ. KP ಶ್ರೀಕಾಂತ್ ಅವರು ಡೀಸೆಂಟಾಗಿ ಆಡ್ತಾರೆ, ನಾನು ನೋಡಿದ್ದೀನಿ ಅವರು ಕ್ರಿಕೆಟ್ ಆಡೋದು, ಬೌಲಿಂಗು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಬಂದಿದ ತಕ್ಷಣ ಒಂದು ಸಿಂಗಲ್ ಕೊಟ್ಟಿರೋದು ತುಂಬ ಒಳ್ಳೆ ಥಿಂಕಿಂಗ್. ಸೀಸನ್ 1 ಸಹ ಉತ್ತಮ ಕೊಡುಗೆಯನ್ನು ನೀಡಿದ್ರು ತಮ್ಮ ತಂಡಕ್ಕೆ. ಈ ಬಾರಿ ಗಂಗಾ ವಾರಿಯರ್ಸ್ ತಂಡದಲ್ಲಿ ಆಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈಗ ವೆನ್ ಯು ಗಾಟ್ ಸಚ್ ಎ ಗುಡ್ ರನ್ ರೇಟ್ ಇಳಿಬಾರ್ದು. ಮಿನಿಮಮ್ ಆಫ್ 11 runs per ಓವರ್ ತಗೊಂಡ್ರೆ ಅಟ್ಲೀಸ್ಟ್ ಒಂದು 25 runs ಬರುತ್ತೆ. ಆ ಕಾರಣದಿಂದ ರನ್ ರೇಟ್ ಕಡಿಮೆ ಆಗಬಾರ್ದು. ಅಟ್ಲೀಸ್ಟ್ 6 an over should be there or 2 boundaries. ಹೌದು, ಈ ಥರ ಬಿಗ್ ಹಿಟ್ಸ್ ಒಗರ 6 ಹೊಡೆದ್ರು, ಅದಾದಮೇಲೆ ಬೌಂಡ್ರಿ ಲೈನಿಂದ ಆಚೆ ಕಳ್ಸೋಕ್ಕಾಗಲಿಲ್ಲ, ಕ್ಯಾಚ್ ಕೊಟ್ಬಿಟ್ರು ಹೂವರ್ಗೆ ಲ್ಯಾನ್ಸ್ ಕ್ಲೂಸ್ನರ್ ಅವರು. ಗುಬ್ಬಿ ಅವರು ಮಾತ್ರ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಆ ಒಂದು ಲೆಗ್ ಸ್ಪಿನ್ ಕರೆಕ್ಟಾಗಿ ಲೂಪಲ್ಲಿ ಆ ಲೆಂತಲ್ಲಿ ಆಗ್ತಾ ಇದ್ದಾರೆ. ಆಮೇಲೆ ಯಾವುದೇ ಒಂದು ಪೇಸ್ ಕೊಡ್ತಾ ಇಲ್ಲ ಬಾಲಲ್ಲಿ. ಏನೇ ಇದ್ರು ಜನರೇಟ್ ಮಾಡಿದ್ರು ಬ್ಯಾಟ್ಸ್ಮನ್ನೇ ಆ ಬ್ಯಾಟ್ ಸ್ವಿಂಗು ಬ್ಯಾಟ್ ಸ್ಪೀಡಿನ ಒಟ್ಟಿಗೆ ಕರೆಕ್ಟಾಗಿ ಟೈಮ್ ಮಾಡಿದ್ರೆ ಮಾತ್ರ ಹೋಗಂಗೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸ್ಟಾಲಿನ್ ಹೂವರ್ ಅತ್ಯುತ್ತಮ ಕ್ಯಾಚ್ನ ಮತ್ತೊಂದು ನೋಟ. ಜೊತೆಗೆ ಈಸ್ ಬೌಲಿಂಗ್ ಟು ದ ಫೀಲ್ಡ್. ಆರಂಭದಲ್ಲೇ ನಾವು ರಾಜೀವ್ ನೋಡಿದ್ವಿ, ಆಫ್ ಸೈಡ್ ಪ್ಯಾಕ್ಟ್ ಫೀಲ್ಡ್ ಇತ್ತು, ಮಿಡ್ ಲೆಂಡ್ ಲೆಗ್ ಅಂತ ಹಾಕಿದ್ರು. ಆ ಕಾರಣ 2-3 ಬೌಂಡ್ರಿ ಬಂತು. ಇದು ವೆಲ್ ಟೈಮ್ ಶಾಟ್, ಬಟ್ ಪ್ಲೇಸ್ಮೆಂಟ್ ಹೆಚ್ಚಾಗಿ ಇಲ್ಲ. ಓವರ್ನ ಮುಕ್ತಾಯ 89 for 5 after 8. ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಾ ಕಲರ್ಸ್ ಸೂಪರ್ ಹಾಗೂ ಬೂಟ್ನಲ್ಲಿ. ಬೂಟ್ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ನೀವು ಎಲ್ಲಿ ಬೇಕಾದರೂ ಈ ಪಂದ್ಯದ ವೀಕ್ಷಣೆಯನ್ನು ಮಾಡ್ಬೋದು. ಎಲ್ಲಕ್ಕಿಂತ ಪ್ರಮುಖವಾಗಿ ಆಫ್ಟರ್ನೂನ್ ಮ್ಯಾಚಸ್ ಮಿಸ್ ಮಾಡಲೇಬೇಡಿ. ಯಾಕೆಂದರೆ 4s 6s ಒಗಾರ 4s ಹಾಗೂ ಒಗಾರ 6s ನೋಡಬೇಕು ಅಂತಂದರೆ ಆಫ್ಟರ್ನೂನ್ ಇಸ್ ದ ಬೆಸ್ಟ್ ಟೈಮ್. ಅದಾದಮೇಲೆ ವರ್ಣರಂಜಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಸಹ ಇದೆ. ಈ ಕಾರಣದಿಂದ ಇಟ್ಸ್ ಎ ಬಿಗ್ ಪ್ಯಾಕೇಜ್ ಅಂತಲೇ ಹೇಳಬೇಕು ಕನ್ನಡ ಚಲನಚಿತ್ರಕ್ಕೆ. ಅರ್ಜುನ್ ಜನ್ಯ ಅವರು ಬರ್ತಾರೆ, ಸುರ್ಜನ್ ಅವರು ಇರ್ತಾರೆ, ಎಲ್ಲ ಅವರು ಧೂಳಿಪಟ ಮಾಡ್ತಾರೆ. ಸಿಕ್ಸರು ಬೌಂಡ್ರಿ ಹೊಡಿ ಅವರು ಸಜ್ಜಾಗಿದ್ದಾರೆ. ಈಗ ನಾವು ರಾಜೀವ್ ಬಗ್ಗೆ ಮಾತಾಡ್ತಾ ಇದ್ವಿ. ಮೊದಲ ಓವರ್ನಲ್ಲಿ ಅವರು ಫೀಲ್ಡ್ಗೆ ಬೌಲ್ ಮಾಡಲಿಲ್ಲ, ಇವಾಗ ಫೀಲ್ಡ್ ಸ್ಪ್ರೆಡ್ ಔಟ್ ಆಗಿದೆ. ಮೊದಲ ಸ್ಪೆಲ್ನಲ್ಲಿ ಅವರು ಮಿಡ್ ಲೈನ್ ಲೆಗ್ ಅಂತ ಹಾಕಿದ್ರು, ಆಫ್ ಸೈಡ್ ಪ್ಯಾಕ್ಟ್ ಫೀಲ್ಡ್ ಇತ್ತು. ಆದರೆ ಈಗ ಹಿ ಕ್ಯಾನ್ ಟೇಕ್ ಲಿಟಲ್ ಬಿಟ್ ಆಫ್ ಲೆಗ್ಜುರಿ. ಈಗ ಸ್ವಲ್ಪ ವೈಡ್ ಆಗಿ ಮಾಡಿದ್ರು. ಸೊ ಹಿ ಹ್ಯಾಸ್ ಲರ್ನ್ ಫ್ರಮ್ ಹಿಸ್ ಮಿಸ್ಟೇಕ್. ಆವಾಗ ಮಿಡ್ ಲೈನ್ ಲೆಗ್ ಮಾಡಿದ್ರು, ಈಗ ಆಫ್ ಸೈಡ್ ಹಾಕಕ್ಕೆ ಹೋಗಿ ವೈಡ್ ಹಾಕಿದ್ದಾರೆ. ಇಟ್ಸ್ ಎ ಲೂಸ್ನರ್. ಸೊ ಲೂಸ್ನರು ನನ್ನ ಪ್ರಕಾರ ವಿಕೆಟ್ ಟು ವಿಕೆಟ್ ಲೈನ್ ಇಡಬೇಕು. ಯಾಕೆಂದರೆ ಪಾಯಿಂಟ್ ಡೀಪ್ ಇಟ್ಕೊಂಡಿದ್ದಾರೆ, ಡೀಪ್ ಮಿಡ್ ವಿಕೆಟ್ ಇದೆ, ಡೀಪ್ ಸ್ಕ್ವೇರ್ ಲೆಗ್. ಸೊ ಅವರು ಶಾರ್ಟ್ ಬಾಲ್ಗೆ ಫೀಲ್ಡ್ ನಿಲ್ಸ್ಕೊಂಡಿದ್ದಾರೆ. ಬಟ್ ಆದರೂ ಕೂಡ ತುಂಬ ವಿಡ್ತ್ ಕೊಡ್ಕೊಡ್ದಿಲ್ಲಿ. ಶ್ರೀಕಾಂತ್ ಇವಾಗ ತಾನೇ ಬಂದಿರೋದ್ರಿಂದ ಡಾಟ್ ಬಾಲ್ಗಳು ಹಾಕಕ್ಕೆ ಟ್ರೈ ಮಾಡಬೇಕು ರಾಜೀವ್. ಕ್ರೂಷಿಯಲ್ ಜಂಕ್ಷನ್ ಆಫ್ ದ ಮ್ಯಾಚ್. ಇಲ್ಲಿಂದ ಅವರು ಅರೌಂಡ್ 100ಗೆ ರೆಸ್ಟ್ರಿಕ್ಟ್ ಮಾಡಿದ್ರೆ ರಾಷ್ಟ್ರಗೂಡ ಪ್ಯಾಂಥರ್ಸ್ ವಿಲ್ ಬಿ ಇನ್ ಎ ಗುಡ್ ಪೊಸಿಷನ್. ಪ್ರತಿಯೊಂದು ಚೆಂಡಿನಲ್ಲೂ ರನ್ನನ್ನು ಪಡೆದ್ರೆ ದೇ ವಿಲ್ ಕ್ರಾಸ್ 100. ಬಟ್ ಇಂಟೆನ್ಷನ್ ಅಟ್ಲೀಸ್ಟ್ ಸ್ಟ್ರೈಕ್ ರೊಟೇಟ್ ಮಾಡೋಕ್ಕೆ ಶ್ರೀಕಾಂತ್ ಅವ್ರಿಗಿದ್ರೆ ಸುಚಿತ್ ಅವ್ರು ಚಾನ್ಸ್ ತೊಗೊಬೋದು. ಯಾಕೆಂದರೆ ಉಳಿದಿರೋಂಥ ಡೆಲಿವರೀಸ್ ಬರೀ 9 ಇರೋದ್ರಿಂದ ಮ್ಯಾಕ್ಸಿಮಮ್ ಡ್ಯಾಮೇಜ್ ಮಾಡೋಕ್ಕೆ ಸಾಧ್ಯ ಇರೋದು ಬಿಗ್ ಹಿಟ್ಸ್ ಬಂದರೆ ಮಾತ್ರ. ಈ ಡೆಲಿವರಿಯ ನಂತರ 9 ಡೆಲಿವರಿಗಳಿರುತ್ತೆ, 9 ಚೆಂಡುಗಳು. ಸೊ 91 for 5. ಶ್ರೀಕಾಂತ್ 4 ಓಟಗಳಲ್ಲಿ
4 ಚೆಂಡುಗಳಲ್ಲಿ ಸುಚಿತ್ 11 of 7. He has to go for the big hit. It's now or never. ವಿಕೆಟ್ ಹೋದ್ರೂ ಚಿಂತೆ ಇಲ್ಲ ಇವಾಗ, ಬಿಕಾಸ್ he has to hunt for runs. ಒಗಾರ 4 ಅಥವಾ ಒಗಾರ 6 ಬೇಕೇ ಬೇಕು. ಪ್ರತಿಯೊಂದು ಓವರ್ನಲ್ಲಿ ಉಳಿದಿರ್ತಕ್ಕಂಥ 2 ಓವರ್ಗಳಲ್ಲಿ ಮಿನಿಮಮ್ 10 ರನ್ಸ್ ಹೊಡೆದ್ರೆ 111ಗೆ ಹೋಗ್ತಾರೆ. ಉಳಿದು ಇನ್ನು 4 ಚೆಂಡುಗಳಿದೆ. ಭರ್ಜರಿ ಆಗಿರ್ತಕ್ಕಂಥ ಹೊಡೆತ. ವಿಲ್ ಹ್ಯಾವ್ ಟು ವೇಟ್ ಅಂಡ್ ವಾಚ್ ವೆದರ್ ದ ಕ್ಯಾಚ್ ವಿಲ್ ಬಿ ಟೇಕನ್. ಯೆಸ್ ಇಟ್ ಈಸ್. ಥ್ಯಾಂಕ್ ಯು ವೆರಿ ಮಚ್ ಅಂತ ಕ್ಯಾಚ್ ಅನ್ನ ತೆಗೆದುಕೊಳ್ಳಲಾಗಿದೆ. ಇಂಟೆನ್ಷನ್ ವಾಸ್ ರೈಟ್ ಅನಿಲ್, ಬಟ್ ದ ಎಕ್ಸಿಕ್ಯೂಷನ್ ವಾಸ್ ರಾಂಗ್. ಕರೆಕ್ಟಾಗಿ ಹೇಳಿದ್ರಿ ಶಂಕರ್, ಇಂಟೆನ್ಷನ್ ರೈಟ್, ಬಟ್ ಆ ಶಾಟ್ಗೆ ಅಂಡರ್ ದ ಬಾಲ್ ಬರೋಕ್ಕೆ ಆಮೇಲೆ ಎಲಿವೇಶನ್ ಕೊಡಲಿಲ್ಲ ರಾಜೀವ್. ಫುಲ್ಲರ್ ಲೆಂತ್ ಹಾಕಿದ್ರು, ಸೊ ತಿರ್ಗಾ ಅಲ್ಲೇ ಹೋಯ್ತು. ಏನು ಲಾಂಗ್ ಆಫಲ್ಲೇ ಅಲ್ಲೇ ಹೋಗ್ತಾ ಇದೆ, ಕ್ಯಾಚ್ಗಳು ಹಿಡಿತಾ ಇದ್ದಾರೆ. ಬಟ್ ಕಿಶೋರ್ ಕಾಮತ್ ಈ ಬಾರಿ ಪ್ರಾಬ್ಲಿ ಹ್ಯಾಸ್ ಟೇಕನ್ ಎ ಕ್ಯೂ ಫ್ರಮ್ 11 of 8, 91 for 6. ರಾಜೀವ್ ಅವರು ತಿರ್ಗಾ ಫುಲ್ಲರ್ ಲೆಂತು ಯಾರ್ಕರ್ಸು ಲೋ ಫುಲ್ ಟಾಸ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದರಂತೆಯೇ ಅವರು ಲಾಂಗ್ ಆನ್ ಲಾಂಗ್ ಆಫ್ ನಿಲ್ಸ್ಕೊಂಡಿದ್ದಾರೆ. ಫೀಲ್ಡಿಗೆ ತಕ್ಕಂಗೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅದರಿಂದನೇ ಜಾಸ್ತಿ ಒಂದು ಬಿಗ್ ಹಿಟ್ಸ್ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಬ್ಯಾಟಿಂಗ್ ಸೈಡಿಂದ. ಬೈಸ್ ಕೊಟ್ಟಿದ್ದಾರೆ ಅಂಪೈರು. ಈ ಒಂದು 8 ಡೆಲಿವರೀಸ್ ಏನು ಉಳ್ಕೊಂಡಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಬೌಂಡ್ರೀಸ್ ಇಲ್ಲ. ಸಿಕ್ಸರ್ಸ್ ಬಂದರೆ ಒಂದು ಒಳ್ಳೆ ಕಾಂಪಿಟೇಟಿವ್ ಮೊತ್ತ ಅಂತೂ ಪೇರಿಸ್ಬೋದು. ಅದರ ನಿಟ್ಟಿನಲ್ಲಿ ಶ್ರೀಕಾಂತ್ ಹಾಗೂ ಸಚಿನ್ ಎದುರು ನೋಡ್ತಾ ಇರ್ತಾರೆ. ಗ್ರೇಟ್ ಲರ್ನರ್ ರಾಜೀವ್. ಮೊದಲ ಓವರ್ನಲ್ಲಿ ಮಾಡಿದಂತಹ ಯಾವುದೇ ತಪ್ಪನ್ನು ಮಾಡಿಲ್ಲ. ಬಾರಿಗೆ ಒಂದು ವೈಟ್ ಬಾಲ್, ಫಸ್ಟ್ ಬಾಲಲ್ಲಿ ಇಟ್ ವಾಸ್ ಎ ಲೂಸ್ನರ್. ಅದು ಬಿಟ್ಟರೆ ಅತ್ಯುತ್ತಮ ಲೈನ್ ಅಂಡ್ ಲೆಂತ್ ಅನ್ನು ಮಾಡಿದ್ದಾರೆ. ಇದು ಸುಚಿತ್ ಅವರಿಗೆ ಹೊಡಿಲೇಬೇಕಾದಂಥ ಅನಿವಾರ್ಯತೆ, ಆದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಆ ವಿಡ್ತ್ ಸಿಗಲಿಲ್ಲ. ಕಿಶೋರ್ ಕಾಮತ್ ಕಂಫರ್ಟಬಲ್ ಕ್ಯಾಚ್. ಕರೆಕ್ಟಾಗಿ ಹೇಳಿದ್ರಿ ಶಂಕರ್. ಅವರು ಲೂಸ್ನರ್ ಹಾಕಿದಾಗ ಕ್ಲೂಸ್ನರ್ ಇಲ್ಲ, ಇಲ್ಲಾಂದರೆ ಆಚೆ ಹೊಡೆದಿರೋರು. ಸೊ ವಿಡ್ತ್ ಬೇರೆ ಇತ್ತು ಆ ಬಾಲು. ಅದಾದಮೇಲೆ ಒಳ್ಳೆ ಫೀಲ್ಡಿಗೆ ತಕ್ಕಂಗೆ ಬೌಲಿಂಗ್ ಮಾಡಿದ್ದಾರೆ ರಾಜೀವ್. ಹಾಳೋತ್ ಯೋಚನೆ ಮಾಡಿದ್ರು. ನನ್ನ ಬಾಯಿಂದ ವೈಡ್ ಅಂತ ಬಂತು, ಬಟ್ ಅಂಪೈರ್ ಡಿಸಿಷನ್ ಇಸ್ ಫೈನಲ್ ಇನ್ ಕ್ರಿಕೆಟ್. ವೈಡ್. ಫಸ್ಟ್ ಬಾಲ್ ವೈಡ್ ಹಾಕಿದ್ರು, ಇದು ಲಾಸ್ಟ್ ಬಾಲ್ ತಿರ್ಗಾನು ವೈಡ್ ಹಾಕಿದ್ದಾರೆ. ಬ್ರಿಲಿಯಂಟ್ ಸಿಂಗಲ್ ಅಂತಲೇ ಹೇಳ್ಬೋದು ರಾಜೀವ್ ಅವ್ರ ಬೌಲಿಂಗಲ್ಲಿ. ಮುಕ್ತಾಯ 9ನೇ ಓವರು, 95 for 6. ಇಂಪಾರ್ಟೆಂಟ್ ಓವರ್ ಅನಿಲ್. 95 for 6. ಸಚಿನ್ 1 ರನ್, ಶ್ರೀಕಾಂತ್ 4. ಈ ಓವರ್ನಲ್ಲಿ ಖಂಡಿತವಾಗಲೂ ಯು ರಿಕ್ವೈರ್ 2 ಒಗಾರ 4s ಆರ್ ಅ ಮಿನಿಮಮ್ ಆಫ್ 1 ಒಗಾರ 6. ನೀವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಕಾಂಪಿಟೇಟಿವ್ ಸ್ಕೋರ್ ಬರೋದಕ್ಕೆ ಈ ಓವರಲ್ಲಿ ಎಷ್ಟು ರನ್ ಹೊಡಿತಾರೆ ಅನ್ನೋದೇ ಇಂಪಾರ್ಟೆಂಟು. ಬಟ್ ಯಶ್ ಅವರು ಈ ಓವರ್ ಮಾಡ್ತಾ ಇರೋದು ಇಂಟ್ರೆಸ್ಟಿಂಗು. ಬಟ್ KP ಶ್ರೀಕಾಂತ್ ಇದ್ದಾರೆ, ಸಚಿನ್ ಇದ್ದಾರೆ. ಯಶ್ ಅವರು ಯಾವ ಥರ ಬೌಲಿಂಗ್ ಮಾಡ್ಬೋದು ಅಂತ ಅವ್ರ ಫ್ಯಾನ್ಸ್ ಎಲ್ಲ ಕಾದು ನೋಡ್ತಾ ಇರ್ತಾರೆ. ಅದೊಂದು ಎಕ್ಸೈಟ್ಮೆಂಟ್ ಅಂತೂ ಇದ್ದೇ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಒಳ್ಳೆ ಕ್ಯಾಚ್ ಬೇರೆ ಹಿಡಿದ್ರು ಇವತ್ತು. ಅದು ಆ ಮೂಮೆಂಟಮ್ ಏನು ಬೌಲಿಂಗೂ ಟ್ರಾನ್ಸ್ಫರ್ ಆಗತ್ತಾ ಕಾದು ನೋಡಬೇಕು. ತುಂಬ ರನ್ಸ್ಗಳನ್ನು ಕೊಟ್ಟರೆ ದಿಸ್ ಕ್ಯಾನ್ ಬಿ ದ ಗೇಮ್ ಚೇಂಜರ್ ಅಂತಲೇ ಹೇಳಬೇಕು. ಮೊದಲ ಬಾಲ್ ಬೌಂಡ್ರಿಯನ್ನು ಗಳಿಸಿದ್ದಾರೆ ಸಚಿನ್. ಸೊ ಯಶ್ ಸ್ವಲ್ಪ ಮಟ್ಟಿಗೆ ಇಫ್ ಯು ಪಿಕ್ಸ್ ಅಪ್ ಎ ವಿಕೆಟ್ ಇಟ್ಸ್ ಫೈನ್. ಲೆಸ್ ದೆನ್ 7-8 runs or 10 runs ಆಲ್ಸೋ ಇಸ್ ಓಕೆ. ಬಟ್ 10 ರನ್ಗಳಿಗಿಂತ ಜಾಸ್ತಿ ಹೋದರೆ ಖಂಡಿತವಾಗ್ಲೂ ಒಂದು ಉತ್ತಮ ಪೊಸಿಷನ್ ತಾವೇ ಸ್ವಲ್ಪ ಮಟ್ಟಿಗೆ ಕಳ್ಕೊಂಡಾಗತ್ತೆ. ಶಂಕರ್ ಅವರು ಫೈಟರು. ನನಗೆ ಜ್ಞಾಪಕ ಇದೆ 6 ವರ್ಷದ ಹಿಂದೆ ಅವ್ರಿಗೆ ಬೆನ್ನಲ್ಲಿ ಒಂದು ಸ್ವಲ್ಪ ನೋವಿತ್ತು.
ಆವಾಗ ವಿನೋದ್ ಜೈನ್ ಅಂತ ಅವರು ಫಿಸಿಯೋ ಅವ್ರನ್ನ ರೆಡಿ ಮಾಡಿದ್ರು. ಅದಾದಮೇಲೆ ಎಷ್ಟು ಹಾರ್ಡ್ ವರ್ಕ್ ಮಾಡಿ ವಾಪಸ್ ಬಂದು ಅಷ್ಟೆಲ್ಲ ಕೆಲಸ ಮಾಡಿ ಫಿಲ್ಮ್ಸಲ್ಲಿ ಹಿಟ್ ಫಿಲ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಈಸ್ ಅ ಫೈಟರ್. ಇಲ್ಲೂ ಫೈಟ್ ಬ್ಯಾಕ್ ಮಾಡ್ತಾರೆ ಅವರು. ಮೊದಲ ಚೆಂಡಿನಲ್ಲಿ 4 ಹೊಡೆದಿರೋದ್ರಿಂದ ಯಶ್ ಮೇಲೆ ಒತ್ತಡ. ಲುಕಿಂಗ್ ಫಾರ್ ದ ಸೆಕೆಂಡ್. ರನ್ಔಟ್ ಆಗೋ ಸಾಧ್ಯತೆ ಇರುತ್ತೆ. ಇದು ಗುಡ್ ಕಂಬ್ಯಾಕ್ ಡೆಲಿವರಿ ಅಂತ ಹೇಳ್ಬೇಕು. ಯಶ್ ಈಸ್ ಅ ರಿಯಲ್ ಫೈಟರ್. ಗುಡ್ ಕಂಬ್ಯಾಕ್ ಡೆಲಿವರಿ. ಇವಾಗ KP ಶ್ರೀಕಾಂತ್ 100 ಕಮ್ಸ್ ಅಪ್. ಸೊ ಇದು ಬ್ರಿಲಿಯಂಟ್ ಮೊತ್ತ ಅಂತಲೇ ಹೇಳ್ಬೋದು. ಈಗ KP ಶ್ರೀಕಾಂತ್ ಅವರು ಸ್ಟ್ರೈಕಲ್ಲಿದ್ದಾರೆ. ಈ ಒಂದು ಬ್ಯಾಟಲ್ ಹೇಗಿರುತ್ತೆ ಕಾದು ನೋಡಬೇಕು. ಯಶ್ ಅವರು ಆಮೇಲೆ ಶ್ರೀಕಾಂತ್ ಅವರು ಫಿಲ್ಮ್ ಫೀಲ್ಡಲ್ಲೇ ಇರೋದ್ರಿಂದ ಈವನ್ ಆಗಿರುತ್ತೆ ಇದು ಫೈಟು. ಈ ಒಂದು 2-3 ಬಾಲ್ಸಲ್ಲಿ ಏನು ಮಾಡ್ತಾರೆ ಯಶ್ ಅವರು? ಡಾಟ್ ಬಾಲ್ ಹಾಕೋಕ್ಕಾಗತ್ತಾ? ಅದು ಕಾದು ನೋಡೋಣ. ಡಾಟ್ ಬಾಲ್ ಇವನ್ ಸಿಂಗಲ್ಸ್ ಆರ್ ಓಕೆ. 4s and 6s ಕೊಡಬಾರ್ದು ಅಷ್ಟೇ. ಯಶ್ 1 ಬೌಂಡ್ರಿ ಕೊಟ್ಟಾರೆ, ಇಟ್ಸ್ ಫೈನ್. ಲವ್ಲಿ ಬೌಲಿಂಗ್. ರನ್ ಲುಕಿಂಗ್ ಫಾರ್ 2. ಲಕ್ಕಿ ರನ್, ಬಟ್ ನೆವರ್ದಿಲೆಸ್ ಗ್ರೇಟ್ ಬೌಲಿಂಗ್. ಆಲ್ಮೋಸ್ಟ್ ಡಾಟ್ ಬಾಲ್ ಹಾಕ್ಬಿಟ್ಟಿದ್ರು. ಆ ಕೀಪರ್ ಅವ್ರು ಏನಾದರೂ ಬಾಲ್ ಕರೆಕ್ಟಾಗಿ ಇದ್ದರೆ ಡಾಟ್ ಬಾಲ್ ಹಾಕ್ಬಿಟ್ಟಿರೋದು. ಸೊ ವೈಸ್ ಲೆಕ್ಕದಲ್ಲೇ ಇದು. ಸೊ ರನ್ಔಟ್ ಆಗೋ ಸಾಧ್ಯತೆಯೂ ಇತ್ತು. ಇಂಟ್ರೆಸ್ಟಿಂಗ್. ಒಂದು ಬೌಂಡ್ರಿ ಕೂಡ ಬಂತು. ಅದಾದಮೇಲೆ ರನ್ಔಟ್ ಚಾನ್ಸು. 3 ಬಾಲ್ ಏನಾಗುತ್ತೆ ಕಾದು ನೋಡೋಣ. ಅಂದರೆ ಪಾಯಿಂಟ್ ಶ್ರೀಕಾಂತ್ ಅವರು ಯೂರಿಕ್ ಸ್ಟ್ರೈಕ್ ಕೊಟ್ಟರು ಸಚಿನ್ಗೆ 4 ಹೊಡೆಯೋದಕ್ಕೆ. ಬಟ್ ಅಗೇನ್ ಗುಡ್ ಬೌಲಿಂಗ್ ಬೈ ಯಶ್. ದಿಸ್ ನೋ ನೀಡ್ ಟು ಥ್ರೋ ವೇವರ್ಡ್ ಥ್ರೋ. ಅಗತ್ಯ ಇಲ್ಲ, ಅನಗತ್ಯ ಎಕ್ಸ್ಟ್ರಾ ರನ್ ಹೋಗುತ್ತೆ. ಸಚಿನ್ ಮತ್ತು 2ನೇ ರನ್ ತೊಗೊಂಡು ಅವ್ರು ಸ್ಟ್ರೈಕಿಗೆ ಬರೋರು. ದೇ ವುಡ್ ಲವ್ ಟು ಹ್ಯಾವ್ ಶ್ರೀಕಾಂತ್ ಆನ್ ಸ್ಟ್ರೈಕ್. ಸ್ವಲ್ಪ ಆ ಥರ ಕ್ರಿಕೆಟಿಂಗ್ ಆಕ್ಯುಮೆನ್ನು ಅವರು 1 ತಿಂಗಳಿಂದ ಅಭ್ಯಾಸ ಮಾಡಿದ್ದಾರೆ ಸ್ಕಿಲ್ಸ್ ಮೇಲೆ. ಇದು ಫೈನಲ್ ಪಾಯಿಂಟ್ಸು. ಇದರಿಂದ ಆ್ಯಕ್ಚುಲಿ ಮ್ಯಾಚ್ ಮೇಲೆ ಪರಿಣಾಮ ಬೀರುವಂಥದ್ದು ಇರುತ್ತೆ. ಶ್ರೀಕಾಂತ್ ಅವರು ಇವರು ಬೌಲಿಂಗ್ ಮಾಡೋಕ್ಕೆ ಮುಂಚೆನೇ ಒಂದು ಸ್ವಲ್ಪ ಆಫ್ ಸೈಡಿಗೆ ಬಂದಿದ್ರು. ಅವರು ಓವರ್ ಕಾಂಪನ್ಸೇಟ್ ಮಾಡಿಬಿಟ್ಟು ಲೆಗ್ ಸೈಡಿಗೆ ದೂಡ್ಬಿಟ್ರು. ವೈಟ್ ಬಾಲು ಚೆನ್ನಾಗಿರುತ್ತೆ. ಇದು ಇಂಟ್ರೆಸ್ಟಿಂಗ್. ನೋ ಬಾಲ್ ಏನಾರ ಕೊಡ್ತಾರ ಕಾದು ನೋಡಬೇಕು. ಎಸ್, ಇಟ್ಸ್ ನೋ ಬಾಲ್. ಫ್ರೀ ಹಿಟ್. ಶ್ರೀಕಾಂತ್ ಅವರು ಇವ್ರ ಕಾನ್ಸಂಟ್ರೇಷನ್ ಹಾಳು ಮಾಡ್ದಂಗೆ ಕಾಣ್ತಾ ಇದೆ. ಅವರು ಕ್ರೀಸಲ್ಲಿ ಆಫ್ ಸೈಡ್ ಬರ್ತಾ ಇದ್ದಾರೆ, ಕೆಲಸಲ್ಲಿ ಲೆಗ್ ಸೈಡ್ಗೆ ಹೋಗ್ತಾ ಇದ್ದಾರೆ. ಅದರಿಂದ ಇವ್ರು ಕಾನ್ಸಂಟ್ರೇಷನ್ ಕಳ್ಕೊತಾ ಇದ್ದಾರೆ. ಜಸ್ಟ್ ಒಂದು ಲೆಂತಲ್ಲಿ ಹಾಕೋದಕ್ಕೆ ಟ್ರೈ ಮಾಡಬೇಕು. ಇವಾಗ ಮಾಡ್ತಾರೆ. ಈ 2 ಬಾಲ್ ಏನು ಮಾಡ್ತಾರೆ ಕಾದು ನೋಡೋಣ. ಜೊತೆಗೆ ಶ್ರೀಕಾಂತ್ ಸ್ಟ್ರೈಕಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು. ಸಚಿನ್ ಇಸ್ ಎ ಸೀಸನ್ ಕ್ರಿಕೆಟರ್. ಅದರಿಂದ ಇದು ಇಟ್ಸ್ ಎ ಗುಡ್ ಟೈಮ್ ಟು ಬಿ ದೇರ್. ಈಗ ಮತ್ತೆ ವೈಡ್. ಇಟ್ಸ್ ಗೋನ್ ಟು ಬಿ ಎ ಬಿಗ್ ಓವರ್. ತುಂಬ ಟೆನ್ಷನ್ನು ಇರುತ್ತೆ, ಒಂದು ಸ್ವಲ್ಪ ಪ್ರೆಷರ್ ಇರುತ್ತೆ. ಏನೇ ಆದ್ರೂ ಅವರು ಡಿಫ್ರೆಂಟ್ ಫೀಲ್ಡಲ್ಲಿ ಅಲ್ಲಿ ಪ್ರೆಷರ್ಸ್ ಅವರು ಎದುರಿಸಿದ್ದಾರೆ. ಅದೇ ಥರನೂ ಇಲ್ಲೂ ಕಲಿತಾರೆ, ಇಲ್ಲೂ ಎದುರಿಸ್ತಾರೆ. ಲವ್ಲಿ. ಆದರೆ ವೈಡ್ ರನ್ಔಟ್ ಆಗುವಂಥ ಸಾಧ್ಯತೆ. ಇಟ್ಸ್ ಟೂ ಹಾರ್ಶ್. ಅಂಪೈರ್ ವಾಸ್ ಟೂ ಹಾರ್ಶ್ ಆನ್ ದಿಸ್ ಅಂತ ಹೇಳ್ಬೇಕು ಜಿ. ಸ್ವಲ್ಪ ಅಂದರೆ 50-50 ಇತ್ತು ಅಂತ ಅನ್ನಿಸ್ತು. ಜಸ್ಟ್ ಆನ್ ದ ಲೈನ್ ಬಿದ್ದಿತ್ತು. ಅಂಪೈರ್ಸ್ ಡಿಸಿಷನ್ ಇಸ್ ಫೈನಲ್. ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರು ಕೊಟ್ಟಿದ್ದನ್ನು ನಾವು ಹೇಳಲೇಬೇಕಾಗತ್ತೆ. ಫ್ರೀ ಹಿಟ್, ಹಿಂದಿನ ಚೆಂಡಿನ ಫ್ರೀ ಹಿಟ್ ಹಾಗೆ ಉಳಿದಿದೆ. ಆ ಕಾರಣದಿಂದ ಇದು ಬಿಗ್ ಓವರ್. ಆಗಲೇ 11 ರನ್ಗಳು ಬಂದಿದೆ. ಇನ್ನು 2 ಚೆಂಡುಗಳು ಬಾಕಿ ಇದೆ. ಈ 2 ಚೆಂಡುಗಳಲ್ಲಿ 4-6 ಕೊಡೋದು ಸಾಕು. ಸಿಂಗಲ್. ಓಕೆ, ಸೊ ದ ಲಾಸ್ಟ್ ಬಾಲ್ ವಿಲ್ ಬಿ ಫೇಸ್ ಬೈ ಶ್ರೀಕಾಂತ್. ಈವನ್ ಇನ್ ಸ್ಪೈಟ್ ಆಫ್ ಬೌಲಿಂಗ್ ಸೋ ಮೆನಿ ವೈಡ್ಸ್, ಸ್ಟಿಲ್ 12 ರನ್ಗಳು ಇಸ್ ಎ ಗ್ರೇಟ್ ಬೌಲಿಂಗ್ ಅಂತಾನೆ ಹೇಳಬೇಕು. ಹೌದು. ಈ ಒಂದು ಬಾಲು ಯಾವ ಥರ ಇಷ್ಟು ಬಾಲ್ ಹಾಕಿದ್ದಾರೆ ಈ ಓವರಲ್ಲಿ. ಬಟ್ ಒಂದು ಹಾರ್ಶ್ ಆಗಿದ್ರು ಅಂಪೈರ್. 50-50 ಅಂತ ಅನ್ನಿಸ್ತಾ ಇತ್ತು. ಬಟ್ ಇದೇ ಫಸ್ಟ್ ಟೈಮ್ ಅವ್ರಿಗೆ ಈ ಥರ ಒಂದು ಕ್ರೌಡ್ ಮುಂದೆ ಬೌಲಿಂಗ್ ಮಾಡ್ತಾ ಇರೋದ್ರಿಂದ ಆ ಪ್ರೆಷರ್ ಇದ್ದೇ ಇರುತ್ತೆ. ಇದರಿಂದ ಕಲ್ತಿರ್ತಾರೆ ಅವರು. ಬ್ರಿಲಿಯಂಟ್ ಯಾರ್ಕರ್. ಫೈಟ್ ಬ್ಯಾಕ್ ಮಾಡಿದ್ದಾರೆ. ಅಷ್ಟೆಲ್ಲ ವೈಡ್ ಏನೇ ಇದ್ರೂ ಕಡಿಮೆ ರನ್ನೇ ಕೊಟ್ಟಿದ್ದಾರೆ. ಇದು ಒಂದು ಔಟ್. ವಾಟ್ ಅ ವೇಟ್ ಟು ಎಂಡ್ ದಿ ಇನ್ನಿಂಗ್ಸ್. ಅದು ಯಶ್ ಅವರ ಓವರ್ನಲ್ಲಿ ಆಕ್ಷನ್ ಇಲ್ಲದೆ ಹೋದ್ರೆ ಹೇಗೆ? ಉತ್ತಮವಾಗಿರ್ತಕ್ಕಂಥ ಥ್ರೋ, ಅಷ್ಟೇ ಗ್ರೇಟ್ ವಿಕೆಟ್ ಕೀಪಿಂಗ್. ಆ್ಯಂಡ್ ಶ್ರೀಕಾಂತ್ ವಾಸ್ ಫೌಂಡ್ ವಾಂಟಿಂಗ್. ಸೊ ಕಡೆಯ ಚೆಂಡಿನಲ್ಲಿ ಕೇವಲ 1 ರನ್ ಮಾತ್ರ ಸಿಗುತ್ತೆ. 10 ಓವರ್ಗಳ ಈ ಒಂದು ಔಟ್ ಆಗಿ ಶ್ರೀಕಾಂತ್ ಕಡೆಯ ಚೆಂಡು. ರನ್ ಔಟ್ ರಾಜೀವ್. 6 of 8, 109 for 7.
ಈಗ ವೀಕ್ಷಕ ವಿವರಣಾ ಕೊಠಡಿಯಲ್ಲಿ ಕಾಮೆಂಟ್ರಿ ಬಾಕ್ಸಲ್ಲಿ ಸೃಜನ್ ಲೋಕೇಶ್ ಆಗಮಿಸಿದ್ದಾರೆ. ಲುಕಿಂಗ್ ಫ್ರೆಶ್, ಚೆನ್ನಾಗಿ ನಿದ್ದೆ ಮಾಡಿದ್ರೆ ರಾತ್ರಿ. ಹೆಕ್ಟಿಕ್ ವರ್ಕ್ ಇತ್ತು ನೆನ್ನೆ. ಹೆಕ್ಟಿಕ್ ವರ್ಕ್ಗಿಂತ ಹೆಚ್ಚಾಗಿ ಬಹಳ ಒಳ್ಳೆ ಕ್ರಿಕೆಟನ್ನು ನೋಡೋಕೆ ಒಂದು ಚಾನ್ಸ್ ಸಿಕ್ತು. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕಲರ್ ಸೂಪರ್ ಹಾಗೂ ಊಟಲ್ಲಿ KCCಯನ್ನು ವೀಕ್ಷಿಸ್ತಾ ಇದ್ದೀರಾ. ಆ್ಯಂಡ್ ಅಫ್ಕೋರ್ಸ್ ಈಗ ಲಾಸ್ಟ್ ಓವರು ಆ್ಯಕ್ಚುಲಿ ಯಶ್ ಅವರು ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರು. ಯಾಕಂದರೆ ಒಂದೇ ಒಂದು ಬೌಂಡ್ರಿ ಕೊಟ್ಟಿದ್ದು, ಅಫ್ಕೋರ್ಸ್ 3 ಎಕ್ಸ್ಟ್ರಾಗಳಿತ್ತು. ಬಟ್ ಎಸ್, ಗಂಗಾ ವಾರಿಯರ್ಸಲ್ಲಿ ನೇಹಾ ಉಳ್ಳಾಲ್ ಸೂಪರ್ಬಾಗಿ ಆಡಿದ್ರು. 47 ರನ್ಸ್, ಶ್ರೀನಿವಾಸ್ 11 ರನ್ಸ್, ಮಹೇಶ್ 2 ರನ್ ಹೊಡೆದ್ರು. ಕ್ಲೂಸ್ನರು ಹಿ ವಾಸ್ ಲುಕಿಂಗ್ ಇನ್ ಗುಡ್ ಟಚ್, ಬಟ್ ಏನಂದರೆ ಒಂದು 6 ಹೊಡೆದಿದ ತಕ್ಷಣ ಮತ್ತೆ ಔಟ್ ಆದರು. 10 ರನ್ನು. ಶ್ಯಾಶ್ ಫಸ್ಟ್ ಬಾಲ್ಗೆ ಔಟ್ ಆದರು. ಆ್ಯಂಡ್ ಸುಚಿತ್ 11 ಹಾಗೂ ಶ್ರೀಕಾಂತ್ 6 ರನ್ಗಳನ್ನು ಹೊಡೆದಿದ್ದಾರೆ. ಬೌಲಿಂಗ್ ಅನಾಲಿಸಿಸ್ನಲ್ಲಿ ಗಮನಿಸಿದ್ರೆ ಇಲ್ಲಿ ನಾವು ಸ್ಟಾಲಿನ್ ಹೂವರ್ ಹಾಗೂ ಕಿಶೋರ್ ಕಾಮತ್ ಹೆಸರನ್ನ ಬೌಲಿಂಗ್ನಲ್ಲಿ ನೋಡಲ್ಲ. ಯಾಕಂದ್ರೆ ಫೀಲ್ಡಿಂಗಲ್ಲಿ ಉತ್ತಮ ಕೆಲಸ ಮಾಡಿದ್ರು. ಕಿಶೋರ್ ಕುಮಾರ್ ಅದ್ರ ಜೊತೆಗೆ 3 ವಿಕೆಟ್ಸನ್ನು ತೆಗೆದುಕೊಂಡ್ರು. ಸೊ ಇಮೆನ್ಸ್ ಕಾಂಟ್ರಿಬ್ಯೂಷನ್ ಫ್ರಮ್ ಕಿಶೋರ್ ಕಾಮತ್, ದೇವಯ್ಯ ನನ್ ಫಾರ್ 22, ಹಾಗೇನೆ ಪ್ರೀತಮ್ ಗುಬ್ಬಿ ಪ್ರಾಬಬ್ಲಿ ಒಂದು ಸ್ಲೈಡ್ಗೆ ಆರಂಭ ನೀಡಿದ್ರು. 2 for 22 ಆಫ್ 2 overs. ಯಶ್ ಉತ್ತಮ ಬೌಲಿಂಗ್ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ವೈಡ್ಸ್ ಹಾಗೂ ನೋ ಬಾಲ್ನ ಸಾಧ್ಯತೆಯಿಂದ ಒಂದು ಫ್ರೀ ಹಿಟ್ಟಲ್ಲೂ ಸಹ ಬೌಂಡ್ರಿ ಆಗಿ 6 ನೀಡಲಿಲ್ಲ. 109 for 7. ಶ್ರದ್ಧಾ ಕೆಳಗಡೆ ಯಾರ ಜೊತೆ ಇದ್ದಾರೆ ನೋಡೋಣ. ಓವರ್ ಟು ಶ್ರದ್ಧಾ.